ಬಾಂಬೆ ಕುಮಾರಿ ಅವರಿಗೆ ನಮ್ಮ ಲೋಕಸಭಾ ಸದಸ್ಯರಾದ ಉಮೇಶ್ ಜಾಧವ್ ಸಾಹೇಬ್ ಚಪ್ಪಾಳೆ ಮುಖಾಂತರ ಅವರಿಗೆ ಸರ್ ಹಿಂದೆ ಬನ್ನಿ ಸರ್. ಡಾಕ್ಟರ್ ಕೃಷ್ಣ ರೇ ಪ್ರಖ್ಯಾತ ಮಾಧ್ಯಮದವರು प्रकाश राठौर, सुरेश राठौर, ये बंजारा सुभाष चव्हाण समाजेर माई घणो आछो काम करो छे तेवी माहिती रेनी सर आगे बीपीएल इंग्लिश ग्रामर लेकर रहा बीपीएल कतेलो को चार दिए कतेलो को अपन डाकू में जाने में सेवा करते रहो कतेलो सेवा करते रहो जय सेवालाल जय सेवालाल जय सेवालाल आदेश है आगे शिवू शिवू ಹಾಂ ಸ್ವಲ್ಪ ಹಿಂದೆ ಬರೋಣ. ಫಸ್ಟ್ ಅವರೇ ಮುಚ್ಕೊತಾ ಇದ್ದಾರೆ. ರುದ್ರಾಕ್ಷಿ ಬಾಯಿ ಅವರು ವೇದಿಕೆ ಹತ್ರ ಬರಬೇಕು. ಹನುಮಂತ ಕಲಾವಿದರು ವೇದಿಕೆ ಹತ್ರ ಬರಬೇಕು. ಮೋಹನ್ ಚೌಹಾಣ್ ವೇದಿಕೆ ಹತ್ರ ಬರಬೇಕು. ದಯಮಾಡಿ ಇವರು ನಮ್ಮ ಸಂಘದವರಿಂದ ಗೌರವ ಸನ್ಮಾನ ಸ್ವೀಕರಿಸಬೇಕಂತ ಕೇಳ್ಕೊಳ್ತಾರೆ. ಕಲಾವಿದರವರು ಲಲಿತಾಬಾಯಿ ಕಲಾತಂಡ ಗುಲ್ಬರ್ಗದಲ್ಲಿರ್ತಕ್ಕಂಥ ಪ್ರತಿನಿಧಿ ದಯಮಾಡಿ ವೇದಿಕೆ ಬಂದು ಗೌರವ ಸನ್ಮಾನ ಸ್ವೀಕರಿಸಬೇಕು ಕೇಳ್ಕೊಳ್ತೇವೆ. ಸರ್ ಸ್ವಲ್ಪ ಸೈಡ್ ಸರ್. सर इंदे ಸರ್ ಸರ್ ಡೊಳ್ಳಿನ ಚಂದ್ರನಾಯಕ ತಂಡ ದಯಮಾಡಿ ಎಪಿ ಸಾಹೇಬ್ ಕಡೆಯಿಂದ ಗೌರವ ಸಮರ್ಪಣೆ ತಗೊಳ್ಬೇಕು. ನಂದಿನಿ ಬಾಯಿ ಮಹಿಳಾ ನೃತ್ಯ ತಂಡ ಕಲೆಪುರದಿಂದ ಆಗಮಿಸಿದಂತಹ ನಂದಿನಿ ಬಾಯಿ ಹಾಗೆ ಹಂಸವೇಣಿ ಹಿಂದೆ ಬಂದರೆ ಎಲ್ಲ ತಗೋಬೋದು.
सन्मान करने वास्ते आप लोग समाज रो हीरा जो समाज सेवक समाज चिंतक डॉक्टर में जादेव भैया राजू भैया विठल जादेव भैया सिद्धियाना भैया यारी जो पिटिलदाना यारी से शुभेच्छा से आपण समाज लोक कामार से रंगेबाई एक मान भांडण समाज संस्कृत कार्याचं हर खुशी बात करतो एक पिटिलबाई कामार आप लोग जो कंदाय सचिव अशोक क्रिकेटर कामार अनेक से आपण बोलबाटीचं से जय सेवालाल जय सेवालाल जय सेवालाल अब भाई देखी भाई कामार सुजाता भाई छ ई मिंटो हॉस्पिटल डायरेक्टर छ हनु आपण एमएससी प्रकाश राठोड कामार धर्मपत्नी छ तो केटी राठोड कामार बोडी छ और खर सरकार छ ई भाई क्या कामार आपलो तो गोपाल सरकार रो बेटा छ गोपाल सरकार पुतला कामार कामार बनी छ ये ध्यान कोटी नमस्कार करता सरकार मुख्यमंत्री सुभाष चौहान जय सेवालाल जय सेवालाल जय सेवालाल। ಕಲಾಕಾರರಿಗೆ ಸಂಘದವರಿಂದ ಗೌರವ ಸನ್ಮಾನ ನೀಡ್ತಾ ಇದೆ. ಭವನದ ವ್ಯವಸ್ಥಾಪಕರು ಮಾಡಬೇಕು ಮಾದೇಶ್ तालिया मानो तालिया 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 सर ಸ್ವಲ್ಪ ಸರ್ ಸರ್ इतने ज्यादा को तो मन क्या सो मन से ऊपर याद से कामार हई पाय व्यक्ति से तो कुछ भी काम के कामार आनंद करे तो से और कामार अपन जो प्रकाश राठौड़ दिया तक में ज्यादा व्यार का पूरे हाथ शाल सम्मान करे से तालियां और तालियां 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 अब हम लोग फोटो में हमारे गैस है हमारे क्या भी काम आ ये तो थोड़ा साइड में सेवा संख्या में खड़ो आसो काम करे सर तो बच्चे बड़ा सम्मान करे सर के बाद जो से तालियां और भी जाने का हार हार दे सर तो ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಗೌರವ ಸನ್ಮಾನ ಇದೆ. ದಯಮಾಡಿ ಎಲ್ಲರೂ ಕಪ್ಪಾಳೆ ಮುಖಾಂತರ ಅವರಿಗೆ ಗೌರವ ನೀಡೋಣ ವಿನಂತಿ ಮಾಡ್ತಾರೆ. सर ಹೇಳಿ जय श्री मेरे कटोरे
वकील साहबರಿಗೆ ಗೌರವ ಸನ್ಮಾನ ಎಂಪಿ ಸಾಹೇಬರಿಗೆ ಮಹಿಳಾ ಸಂಚಾಲಕರು ಸುಶೀಲಾಬಾಯಿ ಅವರು ವೇದಿಕೆ ಬರಬೇಕು. ಆರ್ಪಿ ನಾಯ್ಕ್ ಬಿಪಿ ರಾಜು ಅವರಿಬ್ಬರು ಒಂದೇ ಸಾರಿ ಗೌರವ ಸನ್ಮಾನ. ತದನಂತರ ಕಲಾತಂಡದ ಪ್ರತಿನಿಧಿಗಳಿಗೆ ಗೌರವ ಸನ್ಮಾನ ಇದೆ. ಅವರಿಗೆ ಈಗ ಸಾಂಸ್ಕೃತಿಕ ಕಾರ್ಯದರ್ಶಿ, ನಮ್ಮ ಸಂಘದ ಸಾಂಸ್ಕೃತಿಕ ಕಾರ್ಯದರ್ಶಿ ಹಾಗೂ ನಮ್ಮ ಸಂಘಟನಾ ಕಾರ್ಯದರ್ಶಿಯಾದಂಥ ಆರ್ಪಿ ನಾಯ್ಕ್ ಮತ್ತು ಬಿಪಿ ರಾಜು ಅವರಿಗೆ ಮಾನ್ಯ ಲೋಕಸಭಾ ಸದಸ್ಯರಿಂದ ಗೌರವ ಸನ್ಮಾನ. ಅದು ಸ್ವಲ್ಪ ದಯಮಾಡಿ ವೇದಿಕೆಗೆ ಜಾಗ ಸ್ಥಳಾವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾರೆ. ಈಗ ಆರ್ಪಿ ನಾಯ್ಕ್ ಅವರು ರಾಷ್ಟ್ರೀಯ ಗಾಯಕರು, ಅವರಿಗೆ ನಮ್ಮ ಎಂಪಿ ಸಾಹೇಬರಿಂದ ಗೌರವ ಸನ್ಮಾನ ಹಾಗೂ ನೆನಪಿನ ಕಾಣಿಕೆ. ತದನಂತರ ಜಂಟಿ ಕಾರ್ಯದರ್ಶಿಯಾದಂಥ ದೇವರಾಜ ನಾಯ್ಕ್ ಹಾಗೂ ಧನಂಜಯ ನಾಯ್ಕ್ ಇಬ್ಬರಿಗೆ ಮಾನ್ಯ ಲೋಕಸಭಾ ಸದಸ್ಯರಿಂದ ಗೌರವ ಸನ್ಮಾನ. ಧನಂಜಯ ನಾಯ್ಕ್ ದೇವರಾಜ್ ಅವರಿಗೆ ಸನ್ಮಾನ ಅವ್ರದ್ದಾಗಲಿ ಆಮೇಲೆ ನಿಂತ್ಕೊಳ್ಳಿ. ಅವ್ರದ್ದಾಗಲಿ ನಾವು ಹೆಂಗೆ ಫೋಟೋ ತೆಗೆಯೋದು ಅಲ್ಲ, ಹೆಂಗೆ ಫೋಟೋ ತೆಗೆದೇಳಿ ನಾವು ಹೋಗ್ತೀವಿ, ಅವ್ರು ಕಾಣಬೇಕಲ್ಲ. ಸ್ವಲ್ಪ ಆನಂದಮೂರ್ತಿ ಅವರಿಗೆ ಸರಿ ನೋಡಿ. ये जो कार्यक्रम किए उसके बाद से उनका बाद अपने जगह में सम्मान करें तो जय सेवा ಆನಂದಮೂರ್ತಿ ಅವರಿಗೆ ಸಾಹೇಬ್ರ ಜೊತೆ ಒಂದು ನಿಲ್ಸ್ಕೋಬೇಕಂತ ನಾವು ಸಾಹೇಬ್ರ ಜೊತೆಗೆ ಬಂದಿರೋದೇ ಅದಕ್ಕೋಸ್ಕರ ಅಲ್ವಾ. ಆನಂದಮೂರ್ತಿ ಹಾಗೂ ಮಾದೇಶ್ ನಾಯ್ಕ್ ಅವರಿಗೆ ನಮ್ಮ ಎಂಪಿ ಸಾಹೇಬರಿಂದ ಗೌರವ ಸನ್ಮಾನ. ತದನಂತರ ಕೃಷ್ಣ ಚೌಹಾಣ್ ಸಾಹೇಬರು ಪ್ರಧಾನಮಂತ್ರಿ ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯಾ ಎಂಪ್ಲಾಯೀಸ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಕೆ ಕೃಷ್ಣ ಚೌಹಾಣ್ ದಯಮಾಡಿ ಅವರು ನಮ್ಮ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ಕೇಳ್ತಾರೆ. ಬಾಂಬೆ ಕುಮಾರ್ ಅವರು ದಯಮಾಡಿ ವೇದಿಕೆ ಬರಬೇಕು. ಬಾಂಬೆ ಕುಮಾರ್, ಮಾದೇಶ್ ನಾಯ್ಕ್, ಸುಭಾಷ್ ರಾಥೋಡ್, ಪತ್ರಿಕಾ ಪ್ರತಿನಿಧಿ ಸುಭಾಷ್ ರಾಥೋಡ್, ಬಾಂಬೆ ಕುಮಾರ್ ಅವರು, ಸ್ವಲ್ಪ ಮಾದೇಶ್ ನಾಯ್ಕ್, ಹಿಂದಿನ ತಗೊಳ್ಳಿ ಸರ್. ಶಿವು ನಾಯ್ಕ್, ಸಂಘದ ಪದಾಧಿಕಾರಿಗಳು ದಯಮಾಡಿ ವೇದಿಕೆ ಬರಬೇಕು. ಶಿವು ನಾಯ್ಕ್ ಹಾಗೂ ಮಹಾದೇಶ್ ನಾಯ್ಕ್, ಮಹಾದೇವ್ ಹಾಗೆ ಬಲರಾಮ್ ನಾಯ್ಕ್ ದಯಮಾಡಿ ಪ್ಲೀಸ್ ಬಲರಾಮ್ ನಾಯ್ಕ್ कुमार नायक सर, हेलो आप लोग कांग्रेस समाज सेवक समाज चिंतक सर, और कमल आज आप डॉक्टर जाने के पर बोले हाल चार सम्मान करें सर, अब तालियां ಬಾಂಬೆ ಕುಮಾರ್ ಅವರಿಗೆ ನಮ್ಮ ಲೋಕಸಭಾ ಸದಸ್ಯರಾಗಿದ್ದ ಸುರೇಶ್ ಜಾಧವ್ ಸಾಹೇಬ್ ಗೌರವ ಸನ್ಮಾನ ಚಪ್ಪಾಳೆ ಮುಖಾಂತರ ಅವರಿಗೆ ಆಟೋ ಮಾದೇಶ್ ಸರ್ ಹಿಂದೆ ಬನ್ನಿ ಸರ್. ಇವತ್ತು ಬಂದಿದೆ
ಬಂಜಾರದ ಪ್ರಖ್ಯಾತ ಮಾಧ್ಯಮದವರು ಪ್ರಕಾಶ್ ರಾಠೋಡ್, ಸುರೇಶ್ ರಾಠೋಡ್, ये बंजारा संदेश ದಂಪತಿಗಳಿಗೆ ಸನ್ಮಾನ. सुभाष चव्हाण समाजेर माई घणो आछो काम करो छे तेवी माहिती री तो सर माहिती देता छे ಹಾಗೆ BPL ಇಂಗ್ಲಿಷ್ ಗ್ರಾಮರ್ ಲೇಖಕರಾದ PL और कितने लोग ध्यान दिए कितने लोग आप डाकू में जाने में सेवा करते हो समाज सेवा करते हो जय सेवालाल जय सेवालाल जय सेवालाल ಕರಾವಳಿ ಆದೇಶ ನಾಯಕ್. ಹಾಗೆ ಶಿವು ರವೀಂದ್ರ ವೇದಿಕೆ ಬರಬೇಕು. ಶಿವು ಹಾಂ ಸ್ವಲ್ಪ ಹಿಂದೆ ಬರೋಣ. ಆರ್ಗಂಗಮ್ಮ ಅಕ್ಷತ ತಮ್ಮ ಅಷ್ಟೇ ಅವ್ರಿಗೆ ಮುಚ್ಕೊತಾ ಇದ್ದಾರೆ. ರುದ್ರಾಕ್ಷಿಬಾಯಿ ಅವರು ವೇದಿಕೆ ಹತ್ರ ಬರಬೇಕು. ಹನುಮಂತ ಕಲಾವಿದರು ವೇದಿಕೆ ಹತ್ರ ಬರಬೇಕು. ಆರ್ಗನೈಸರ್ಗಳಿಂದ ಮೋಹನ್ ಚೌಹಾಣ್ ಅವರು ವೇದಿಕೆ ಹತ್ರ ಬರಬೇಕು. ದಯಮಾಡಿ ಇವರು ನಮ್ಮ ಸಂಘದವರಿಂದ ಗೌರವ ಸನ್ಮಾನ ಸ್ವೀಕರಿಸಬೇಕಂತ ಕೇಳ್ಕೊಳ್ತೇನೆ. ಕಲಾತಂಡದವರು ಲಲಿತಾಬಾಯಿ ಕಲಾತಂಡ ವಿಭಾಗದಲ್ಲಿರ್ತಕ್ಕಂಥ ಪ್ರತಿನಿಧಿ ದಯಮಾಡಿ ವೇದಿಕೆ ಹತ್ರ ಬಂದು ಗೌರವ ಸನ್ಮಾನ ಸ್ವೀಕರಿಸಬೇಕು ಕೇಳ್ಕೊಳ್ತೇನೆ. ಸರ್ ಸ್ವಲ್ಪ ಸೈಡ್ ಸರ್. सर इंदा ಸರ್ ಸರ್ ಡೊಳ್ಳಿನಿಂದ ಚಂದ್ರನಾಯಕ ತಂಡ ದಯಮಾಡಿ ಎಪಿ ಸಾಹೇಬ್ ಕಡೆಯಿಂದ ಗೌರವ ಸಮರ್ಪಣೆ ತಗೊಳ್ಬೇಕು. ನಂದಿನಿಬಾಯಿ ಮಹಿಳಾ ನೃತ್ಯ ತಂಡ ಕಲೆಪುರದಿಂದ ಆಗಮಿಸಿರ್ತಕ್ಕಂತಹ ನಂದಿನಿಬಾಯಿ ಹಾಗೆ ಅಂಶವೇಣಿ ಚಿತ್ರದುರ್ಗದಿಂದ ಆಗಮಿಸಿದ ಕಲಾತಂಡ ಅಂಶವೇಣಿ ಪ್ರತಿನಿಧಿಗಳು ಮಾತ್ರ ಕಲಾತಂಡ ಪ್ರತಿನಿಧಿಗಳು ಮಾತ್ರ ನೆನಪಿನ ಮಾಡಿಗೆ ಅಷ್ಟೇ. ಹಿಂದೆ ಬಂದರೆ ಎಲ್ಲ ತಗೋಬೋದು. ನಂದಿನಿಬಾಯಿ ಬಂಗಾಳ ಮಹಿಳಾ ನೃತ್ಯ ರಂಗಪುರದಿಂದ ಬಂದಿದ್ದ ಪ್ರತಿನಿಧಿ ಮಾತ್ರ, ಒಂದು ಕಲಾತಂಡದಿಂದ ಒಂದು ಪ್ರತಿನಿಧಿಗೆ ಮಾತ್ರ. ಚಿತ್ರದುರ್ಗಕ್ಕೆ ಆಗಮಿಸಿರುವ ಬಂಗಾಳ ಕಲಾತಂಡ ಅಂಶವೇಣಿ ಪ್ರತಿನಿಧಿಗೆ ಮಾತ್ರ. ಮೂಮೆಂಟಸ್ ನಮ್ಮ ಜನಾಂಗದ ಬಹಳ ಚೇರ್ಮನ್ ಆಗಿ ಸ್ಟೇಟ್ ಆದಂಥವರು ಬಹಳ ಮುಖ್ಯ ಸ್ಥಾನದಲ್ಲಿ ಇದ್ದಂಥವರು ಅವರು ವೇದಿಕೆ ಮೇಲೆ ಬಂದಿದ್ದಾರೆ. ದೇವರಾಜ್ ನಾಯ್ಕ್, ಧನಂಜಯ ನಾಯ್ಕ್ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಆನಂದ್ ನಾಯ್ಕ್ ಅವರು ವೇದಿಕೆ ಮೇಲೆ ಬರಬೇಕು. ಅಲ್ಲ ಸಿದ್ಧಾರ್ಥ ಕಾರ್ಯದರ್ಶಿ ರಾಮದಾಸ್ ನಾಯ್ಕ್, ರಾಮದಾಸ್ ನಾಯ್ಕ್, ಸಿದ್ಧ ನಾಯ್ಕ್, ವಿಠಲ್ ಜಾಧವ್, ರಾಮ ನಾಯ್ಕ್, ಡಿಕಾಂ ದೊಡ್ಡಬಳ್ಳಾಪುರ, ಮಹಿಳಾ ಸಂಘಟನಾ ಅಧ್ಯಕ್ಷರಾದ ಶ್ರೀಮತಿ ಶೀಲಾ ನಾಯ್ಕ್ ವಕೀಲರು, ಮಹಿಳಾ ಸಂಚಾಲಕರು ಶ್ರೀಮತಿ ಸುಶೀಲಮ್ಮ ಬಿಪಿ ಸುಶೀಲಮ್ಮ ನಾಯಿ, वेट सर हाँ ये रहे मैडम
ಎಲ್ಲ ಗಣ್ಯರು ಮಾನ್ಯ ಸಚಿವರಿಗೆ ಸಹಾಯ ಮಾಡಿ ಇರಬೇಕು ಅಂತ ಕೇಳ್ಕೊಳ್ತೀನಿ. ವೇದಿಕೆ ಮೇಲೆ ಅವರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ದಿವಸ ಕರ್ನಾಟಕದ ರಾಜಧಾನಿಯಲ್ಲಿ ಕರ್ನಾಟಕದ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಬೆಂಗಳೂರಿನ ಒಂದು ಭವನ, ಇದು ಎಲ್ಲ ಜಾತಿಗೂ ಒಂದೊಂದು ಭವನಗಳಿದೆ, ಒಂದೊಂದು ದಿವಸಗಳಿದೆ. ಕೇಂದ್ರ ಸ್ಥಾನದ ವಿಧಾನಸೌಧದ ಪಕ್ಕದಲ್ಲಿ ಕೂಗಳತಿಯಲ್ಲಿದೆ. ಈ ಜಾಗದ ಒಂದು ನೆಲೆಯಲ್ಲಿ ನಾವು ಈ ದಿವಸ ಭವನವನ್ನ ಸರ್ಕಾರದ ಅನುದಾನದ ಮೂಲಕ, ಅದರಲ್ಲಿ ಈ ಕ್ಷೇತ್ರದ ಮಾನ್ಯ ಸಂಸದರಾಗಿರ್ತಕ್ಕಂಥ PC ಮೋಹನ್ ಸಾಹೇಬ್ರವರ ಅನುದಾನ, ರಾಮನ್ ಖಾನ್ ಅಂತ ರಾಜ್ಯಸಭಾ ಅವರ ಅನುದಾನ, ಹಾಗೆ ನಮ್ಮ ರಾಜೀವ್ ಗೌಡ ಮತ್ತೆ ಕುಪೇಂದ್ರ ರೆಡ್ಡಿ ಅವರು ಅವ್ರ ಕೈಲಾದ ಸಹಾಯವನ್ನು ಮಾಡಿ, ಹಾಗೆ ಹನಿ ಹನಿ ಗುಡಿದ ಹಳ್ಳ, ತೆನೆ ತೆನೆ ಗುಡಿದ ಬಳ್ಳ ಅಂತ ಹೇಳ್ತೀವಿ. ಕೆಲವು ಜನಗಳ ಸಹಕಾರದಿಂದ ಈ ಒಂದು ಭವನ ನಮ್ಮ ಸಂಘದ ಶ್ರಮದಿಂದ ಆಗಿದೆ, ತಮ್ಮೆಲ್ಲರ ಆಶೀರ್ವಾದದಿಂದ ಆಗಿದೆ. ಸನ್ಮಾನ್ಯ ನಮ್ಮ ಉಮೇಶ್ ಜಾಧವ್ ಜಿ ಅವರಿಗೆ ನಾನು ಮೊದಲಿಗೆ, ಯಾಕೆ ನಮ್ಮ ಅಧ್ಯಕ್ಷರಿಗೂ ಕೂಡ ನಾನು ಹೇಳೋಕ್ ಮುಂಚೆ, ಈ ಹಣದ ಕೊರತೆ, ಹಣ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ಈ ಕುಟುಂಬದಲ್ಲಿ ಸರ್ಕಾರದ ಕೆಲಸಗಳನ್ನ ಮಾಡಿಸ್ಬೇಕು ಅಷ್ಟೇ, ಯಾರಾದ್ರೂ ಒಬ್ರು ಇರ್ಬೇಕಾಗಿದೆ. ಹಾಗೆ ಡಾಕ್ಟರ್ ಉಮೇಶ್ ಜಾಧವ್ ಅವರು ಮುಂದಾಳತ್ವದ ಮೂಲಕ ಕೊರೋನಾ, ಹೋದ ವರ್ಷ ದೊಡ್ಡ ಕೊರೋನಾ, ಸಣ್ಣ ಕೊರೋನಾ ಅಲ್ಲ ಅದು, ಅಂತ ಟೈಮಲ್ಲೂ ಕೂಡ ಅವರು ನಮ್ಮ ಜೊತೆ BT ಲತಾ ನಾಯ್ಕರು, ನಾನು, ರಾಮದಾಸ್ ನಾಯ್ಕರವರು, ವಿಠಲ್ ಜಾಧವ್ ಅವರು, ಹಾಗೆ ಎಲ್ಲ ನಮ್ಮ ಪದಾಧಿಕಾರಿ ಗೋವಿಂದಪ್ಪ ಇರ್ಬೋದು, NR ನಾಯ್ಕರು, ಚೀನಾ ನಾಯ್ಕರು, ಇದು ಬಹಳಷ್ಟು ಜನ ಇದ್ದಾರೆ. ಎಲ್ಲರ ಮಾಧ್ಯಮ ನಾಯಕರು ಕಲ್ಕುರದ ಅವರು ಕೂಡ ಇದ್ದಾರೆ. ದೇವರಾಜ್ ನಾಯ್ಕ ಇರ್ಬೋದು, ಇನ್ನೂ ಎಲ್ಲ ನಮ್ಮ ಅದ್ರಲ್ಲಿ ನಮ್ಮ ಈ ಮಾಧವ ನಾಯಕ್ ಅಂತ ಒಬ್ರು ಇದ್ದಾರೆ, ಮಾದೇಶ್ ನಾಯಕ್ ಅಂತ. ಅವರು ನೀರಿನಲ್ಲಿ ಮುಳುಗ್ಬಿಡ್ತಾ ಇದ್ದೆ, ಯಾಕಂದ್ರೆ ಒಂದು ಬಾವಿ ಇದೆ ಎಲ್ಲರೂ ಬಲಿ ಆಗ್ಬಿಡ್ತಾ ಇದ್ದ ಅವರು. ಅಂತವರೆಲ್ಲ ಶ್ರಮದಿಂದ, ಸರ್ಕಾರದ ಒಂದು ಶ್ರಮದಿಂದ ನಾವು ಇವತ್ತೊಂದು ದಿವಸ ಈ ಒಂದು ಭವನದಲ್ಲಿ ನಾವು ಕುಂತ್ಕೊಂಡು ಇವತ್ತು ನಾವು ಸಭೆ ಸಮಾರಂಭ ಮಾಡ್ತಾ ಇದ್ದೇವೆ, ಮುಂದೆನೂ ಮಾಡಬೇಕಾಗಿದೆ. ಮದುವೆ, ಮುಂಜಿ, ಕಾರ್ಯಗಳು, ಸಣ್ಣದು ದೊಡ್ಡದು ಎಲ್ಲ ಬಂದಾರ. ಮೂರ್ತಿ ಚಿಕ್ಕದಿದ್ರು, ಕೀರ್ತಿ ದೊಡ್ಡದು. ಇವತ್ತಿನ ದಿವಸ ನೀವು ಈ ವಿಶ್ಲೇಷಣೆ ಇದು ನಾನು ಮಾಡ್ತಾರೆ ನಿಮಗೆ. ಮುಂದೆ ನೀವೇನು ವಿಘ್ನೇಶ್ವರ ಅಂತ ಗಣೇಶ ಅಂತ ಹೇಳ್ತೀರಿ, ಅದೊಂದು ಮುಂದಿನ ಮೂರ್ತಿ ಕೊಂಡಿಸಿದ್ದೀವಿ. ಈಗಲೇ ಸೇವಾಲಾಲ್ ನಮ್ಮ ಗುರು ಅವರನ್ನು ಕೊಂಡಿಸಿದ್ದೀವಿ. ಹಾಗೆ ಮುಂದೆ ತುಳಜಾಭವಾನಿ ದೇವಸ್ಥಾನ ಇದೆ. ಇದು ಕಮ್ಮಿ ಇರ್ತಕ್ಕಂಥ ಜಾಗ ಅಲ್ಲ, ಸುತ್ತಮುತ್ತ ಎಲ್ಲ ಜಾತಿ ಜನಾಂಗದ ಭವನಗಳು ಇದೆ. ಇದರಲ್ಲಿ ಕಲಾವಿದರು ಅಂತೂ ನಮ್ಮಲ್ಲಿ ನಮ್ಮ ಜಾತಿಲಿ ಇರ್ತಕ್ಕಂಥ ಕಲಾವಿದರಿಗಿಂತ ದೊಡ್ಡ ಕಲಾವಿದರು ದೇಶದಲ್ಲೇ ಇಲ್ಲ, ಭಾರತ ದೇಶದಲ್ಲಿಲ್ಲ, ಇಂಟರ್ನ್ಯಾಷನಲ್ಲೂ ಇಲ್ಲ. ಇಂಥ ಒಂದು ಮಹತ್ವವಾದ ಕೆಂಪು ರಕ್ತದ ಕಣಗಳಿಂದ ತುಂಬಿರ್ತಕ್ಕಂಥ ಬಂಗಾರ ಜನಾಂಗ ಇವತ್ತು ರಾಜಧಾನಿಯಲ್ಲಿ ಬಂದಿದ್ದೀರಿ. ವೇದಿಕೆ ಮೇಲೆ ನಿಮ್ಮ ಅಶೋಕ್ ಸಾಹೇಬರು ಮುಂದೆ ಹೋಗಿದ್ದಾರೆ, ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ನಮ್ಮ ಡಾಕ್ಟರ್ ಜಾಧವ್ ಸಾಹೇಬರು ಹೋಗಿದ್ದಾರೆ, ಬರ್ತಾರೆ. ಈಗ ಡಾಕ್ಟರ್ ಜಾಧವ್ ಸುಲಭ ಹೋಗಲ್ಲ. ಈಗ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಓದಿಗೆ ಹೋಗಟ್ಟು ಬಂದಿರ್ತಕ್ಕಂಥ ನಮ್ಮ ಪರಮ ಪೂಜ್ಯ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ ಅವರಿಗೆ ನಮ್ಮ ಸಂಘದ ಪರವಾಗಿ ಅವರಿಗೆ ನಾನು ಸ್ವಾಗತವನ್ನು ನೀಡ್ತೇನೆ. ಇವತ್ತಿನ ದಿವಸ ನಿಮ್ಗೆ ಗೊತ್ತಿದೆ, ನಮ್ಮ ಭಾರತ ದೇಶದಲ್ಲಿ ಅಂತಲ್ಲ, ಇಂಟರ್ನ್ಯಾಷನಲ್
ಸಾಹಿತಿಗಳಾಗಿ, ಕವಿಗಳಾಗಿ, ದಿಟ್ಟ ಹೋರಾಟಗಳಾಗಿ, ದಲಿತರ ಮುಂಚೂಣಿಯ ನಾಯಕಿಯಾಗಿ ಅವ್ರು ಬರೆದಿರ್ತಕ್ಕಂಥ ಬುಕ್ಸ್ಗಳು ಎಲ್ಲ ಜನಗಳಿಗೆ ಗುರುತು ಬರ್ತಕ್ಕಂಥ ಬುಕ್ಸ್ಗಳು. ಅವರು ಅಪರೂಪಕ್ಕೆ ಏನೋ ಅವ್ರು ಬೇರೆ ಸಂಘದಲ್ಲಿ ಇದ್ರು. ಅವರು ಅದಕ್ಕೂ ಕೂಡ ಪ್ರಯತ್ನ ನಾವು ಮಾಡಿದ್ದೇವೆ ಈ ಸಂಘಕ್ಕೆ ಬರಲಿಕ್ಕೆ. ಅವರು ಬಂದ ನಂತರ ಅದರ ಹಿಂದೆ ನಮ್ಮ ಕೆ.ಸಿಂಗ್ ರಾಠೋಡ್ ಅವರು ಕಟ್ಟಿರ್ತಕ್ಕಂಥ ಸಂಘ ಇದು. ಎಲ್ಲ ನಾಯಕರು ಭೀಷ್ಮ, ಬಂಜಾರರ ಭೀಷ್ಮ ಅಂತ ಇದ್ರು, ನಿಮ್ಗೆ ಗೊತ್ತಿದೆ. ಮಂಡಲ ಆಯೋಗದ ಸದಸ್ಯರಾಗಿದ್ರು. ನಮಗೆ ಕೆ.ಟಿ. ರಾಠೋಡ್ ಅವರು ಜೊತೆಯಾಗಿ, ದಿವಂಗತ ಕೆ.ಟಿ. ರಾವ್ ಮಗವರು ಇಲ್ಲಿ ಬಂದಿದ್ದಾರೆ. ಅವರ ಜೊತೆಯಾಗಿ ಈ ಸಂಘವನ್ನು ಕಟ್ಟಿರ್ತಕ್ಕಂಥದ್ದು. ಇದು ಆ ಸಾಮಾನ್ಯದ ಸಂಘ ಅಲ್ಲ. ಯಾರು ನಮ್ಮ ಸಂಘದ ಮೇಲೆ ಕಣ್ಣಿಟ್ಟಿದ್ದಾರೆ ಅವ್ರು ಖಂಡಿತ ಭಸ್ಮ ಮಾಡ್ತಾರೆ. ಇದಕ್ಕೆ ಕಣ್ಣೀರಿನ ಹನಿಗಳಿಂದ ಕುಡಿತಕ್ಕಂಥ ಸಂಘ. ನಿಮ್ಮ ಕೈ ಯಾವಾಗ ಬಲ ಆಗುತ್ತೆ ಇನ್ನೊಬ್ಬ ಬಂದು ಏನು ಮಾಡೋಕ್ಕೂ ಆಗಲ್ಲ ಅಂತ ಒಂದು ಇದರಲ್ಲಿ ನನಗೆ ಸಪೋರ್ಟ್ ಮಾಡ್ತಾ, ನಾನು ಒಂದು ಪದ ಬರಬಾರ್ದು, ಆದರೂ ಕೂಡ ನಿಮ್ಮೆಲ್ಲರ ಸಹಕಾರದಿಂದ BT ಲತಾನಾಯಕ್ ಡಾಕ್ಟರ್ ಅವರು ನಮಗೆ ಈ ಸಂಘಕ್ಕೆ ಹುಡುಕೊಂಡು ಕೊಟ್ಟು ನಾವು ಈ ಸಂಘವನ್ನು ಇವತ್ತು ಕಟ್ಟಿದ್ದೇವೆ, ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ವಿಧಾನ ಪರಿಷತ್ತು ಅಂತ ನಾವು ಹೇಳ್ತೀವಿ ನಿಜ, ಆದರೆ ಅವರು ವಿಧಾನ ಪರಿಷತ್ತಿನಲ್ಲಿ ಏನ್ ಕೆಲಸ ಅಲ್ಲಿ ಅಂತ ಬುದ್ಧಿಜೀವಿಗಳ ಕೆಲಸ. ಈ ಬುದ್ಧಿಜೀವಿಗಳ ಕೆಲಸವನ್ನ ಯಾರಾದರೂ ಒಬ್ಬರು ಮಾಡಬೇಕು. ವಿಧಾನಸಭೆ, ವಿಧಾನ ಪರಿಷತ್ತಿನಲ್ಲಿ ಈಗಾಗಲೇ 2ನೇ ಟೈಮು 3ನೇ ಟೈಮು ಅವರು ವಿಧಾನ ಪರಿಷತ್ ಸದಸ್ಯರಾಗಿ, ಅವರ ತಂದೆಯವರು KPCP ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಆಗಿದ್ರು, ಸಚಿವರು ಆಗಿದ್ರು. ಅವರ ಮಗ ಪ್ರಕಾಶ್ ಅವರು ಕೂಡ ಈ ಸಂಘದಲ್ಲಿ ಗೌರವಾಧ್ಯಕ್ಷರಾಗಿ ಹಿಂದೆ ಇದ್ರು. ಈಗ ಅವರಿಗೆ ಅಧಿಕಾರ, ಕಾಂಗ್ರೆಸ್ ಪಾರ್ಟಿನಲ್ಲಿ ಮುಖ್ಯ ಸಚೇತಕರಾಗಿ ಈ ಹಕ್ಕನ್ನ ಟೇಬಲ್ ಬುದ್ಧಿ ವಿಧಾನಸೌಧದಲ್ಲಿ ಕೇಳಿದ್ದಾರೆ. ಟೇಬಲ್ ಬುದ್ಧಿ BT ಲತಾನಾಯಕ್ ಫಸ್ಟ್ ಹೋಗಿರುವುದು ಅಲ್ಲಿ ಏನು ಇದು ವಿಧಾನಸೌಧಗಳನ್ನೇ ನುಗ್ಸಿ ಜನನ ಊಟ ಹಾಕಿಸಿ ರಾಮ ಹೇಗಬೇಕು ಇಲ್ಲಿ BT ಲತಾನಾಯಕ್ ಮಾಡಿದ್ರು. ಈಗ ಪ್ರಕಾಶ್ ರಾಠೋಡ್ ಅವರು ಅಲ್ಲಿ ಯಾವುದೇ ಸರ್ಕಾರ ಬರಲಿ ಆ ಸರ್ಕಾರಕ್ಕೆ ಯಾವ ತರ ಉತ್ತರ ಕೊಡಬೇಕು ದಿಟ್ಟ ಉತ್ತರವನ್ನು ಕೊಡ್ತಕ್ಕಂಥ ಒಬ್ಬ ಮಹಾಮೇಧಾವಿ ನಮ್ಮ ಪ್ರಕಾಶ್ ರಾಠೋಡ್ ಜಿ ಅವರು ಬಂದಿದ್ದಾರೆ. ಅವರು ಹಾಗೆ ಇವತ್ತೊಂದು ದಿವಸ ನಾನು ವೇದಿಕೆ ಮೇಲೆ ಈಗಾಗಲೇ ಪ್ರತಿನಿಧಿಗಳು ಹೋಗಿದ್ದಾರೆ. ಈಗ ಇರ್ತಕ್ಕಂಥ ವೇದಿಕೆಗಳಲ್ಲಿ ನನಗೆ ಯೋಚನೆ ಮಾಡ್ತೆ, ನಾನು ಬರೀ ನಾವು ಮಾತಾಡಿ ಏನೋ ಮಾಡಿಕೊಂಡು ಈ ಸಂಘ ಸಂಸ್ಥೆಯಲ್ಲಿ ಏನಾಗಿದೆ ಅವ್ಯವಹಾರ ಆಗಿದೆ ಅಂತ ಸುಮಾರು ಜನ ಬರೀತಾರೆ ಲೆಟರ್ಗಳನ್ನ. ಇಲ್ಲಿ ಯಾವುದು ಬಿಡಿ ಕಾಸು ದುಡ್ಡಿಲ್ಲ, ಯಾವುದು ಬರ್ತಾ ಇಲ್ಲ ನಮಗೆ. ನಾವೇನು ಯೋಚನೆ ಮಾಡಿದ್ವಿ, ಈ ಕೊರೋನಾ ಟೈಮಲ್ಲಿ ಎಷ್ಟು ಜನಗಳನ್ನ ಕಾಪಾಡಿದ್ದಾರೆ ಅಂದ್ರೆ ಕೊರೋನಾ ವಾರಿಯರ್ಸ್ ಅವರ ಪ್ರಾಣವನ್ನ ಒತ್ತಿಟ್ಟು ಈ ಬಂಜಾರಿಗೆ ಅಂತಲ್ಲ ಇಡೀ ರಾಜ್ಯದಿಂದ ಯಾರ್ಯಾರು ಬರ್ತಾರೆ ಅವರಿಗೆಲ್ಲ ಕೂಡ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು, ಕಾಯಿಲೆಯನ್ನು ಹೋಗ್ತಕ್ಕಂಥ ಒಂದು 2-3 ಡಾಕ್ಟರ್ಗಳಿಗೆ ಸನ್ಮಾನ ಮಾಡಬೇಕು ನಾವು. ಬರೀ ಯಾವ ರಾಜಕಾರಣಿಗಳು ಇರ್ಬೋದು, ಕವಿಗಳು, ಸಾಹಿತಿಗಳು ಇರ್ಬೋದು, ಬಟ್ ನಾವು ಈ ಥರ ಕೆಲಸ ಮಾಡೋರಿಗೆ ನಾವು ಕೊಡಬೇಕು ಅಂತೇಳಿ ನಾವೇನು ಮಾಡಿದ್ವಿ. ಡಾಕ್ಟರ್ ಸುಜಾತಾ ಮೇಡಮ್ ಅವರು, ಹಾಗೆ ನಮ್ಮ ಶಿವಮೂರ್ತಿ ಸಾಹೇಬರ ಮಿಸಸ್ ಆಗಿರ್ತಕ್ಕಂಥ ಆ ಗೀತಾ ಮೇಡಮ್ ಅವರು ಎಷ್ಟು ಯಾಕೆ ಅಲ್ಲ ಬಾಯಿ ಬರ್ತಾ ಇಲ್ಲ ಅಂದ್ರೆ ಅವರು ಈ ಸಂಘಕ್ಕೆ ಓಡಾಡ್ತಾ ಇದ್ರು. ಈ ಸಂಘದ ಕೂಗನ್ನ ನಮ್ಮ ಕಿವಿಗೆ ಹುಡ್ತಾ ಇರುವಂತೆ ಅವರು ಮಾಡಬೇಕು ಅಂತೇಳಿ ಅವರು ಕೂಡ ಒಂದು ಸನ್ಮಾನ ಇಟ್ಕೊಂಡಿದ್ದೇವೆ. ಹಾಗೆ ಈ ತಾಂಡ ಅಭಿವೃದ್ಧಿ ನಿಗಮ ನಾವೇ ಸಾಮಾನ್ಯವಾಗಿ ಮಾಡಿದ್ದೀವಿ ಕೆಲಸ ತಿಳ್ಕೊಬೇಡಿ ನೀವು. ಈ ಸಂಘ ತಾಂಡ ಅಭಿವೃದ್ಧಿ ನಿಗಮ ಆಗ್ಬೇಕಾದ್ರೆ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘನೇ ಪ್ರಾರ್ಥನೆ करतो. संतोष आंकिमा पानी 3 टाइप है आंकिमा
एक डोके में एक सौख्य माउस ಈ ಭವನ ರಾಜಧಾನಿ ಬೆಂಗಳೂರು ಮತ್ತು ಅದು ವೇದಿಕೆ ಬಾಂಗ್ಲಾದ ಗೇಚರ್ ವೇದಿಕೆ ಅಮ್ಮ ಶಿವಮೂರ್ತಿ ಬಾಯಿ ವಿಶ್ವಸ್ವಾಮಿ ಗೀತಾಬಾಯಿ ಡಾಕ್ಟರ್ ಗೀತಾಬಾಯಿ ವೇದಿಕೆ आज कदरावळ होतोय तुम समाधानाची बेसन ಈ ಜಾಗಿನ ಕತ್ರ ಲಡೆचा ಈ ಲಡೆದು ಜಾಗಿर एक एक लोई पूरा तुम्हारे में रेव कर दो मत खत्म आज एक दाडो स्वागत कसन काकूंದು मन्नन माला ಇಲ್ಲಿ ಕೊಡ್ತಿ दाड़ी स्वागत ಈ ಸಮಾಜ ಅದು ನಾನು परवातीज कार्यक्रम नुसतं सिस्टमॅटिक करतो हम आशा आकांक्षा प्रकार येते उदासीन अभिवृद्धी वेगळी सर त्यांनी मग क्षमा प्लेट घेतले होते जे विचार सांगितलं सरकाರದ ಪ್ರತಿನಿಧಿಗಳು सरकारमा काय बरकाम होतो सरकारवर कोणत्याही एक लेण होतो हक लेण होतो एक जनप्रतिनिधी आपले नायक को एक लेणू लागेल सरकार केंद्र मागेत आपण राज्य मागेत असं एक कार्यक्रम ಈ ಭವನಮ ಈ ಕೊನೆ आपण तम आयको धनुष्य तम पाद स्पष्ट करतो हम ಸಾವಿರಾರು आदमी भेड़ो को हमारा आशा इडी राज्य संघाचे इडी राज्य ಈ काय आपले कर्नाटक अर्गत ಒಂದು ಲಕ್ಕಿ ಜಿಲ್ಲೆ ಬೆಂಗಳೂರು ಒಳಗೆ ಇಡಿ ರಾಜ್ಯ ಸಂಘಾचे एम आस्ती पास्तीಗಳು तमाकाण केलेको बंजारा भवन असे उद्योगकारी ಕೂಡ છે બદલાવનગરમાં उद्योग छोटे जमी ಕೂಡ છે आपले कॉलेज से कॉलेज रजू से डिग्री काय को आपले ಒಗ್ಗಟ್ಟಿನ ಕೊರತೆ आपण सरकारची देणगी सवलत आपण लिहिल्या करू समोर स्वागत करेन मात्र उभवचे माग ನೋವು ಬಹಳಷ್ಟು ಕೇಸ್ ಅಪ್ಪತ್ತೋಯ್ ಕೂಡ ಒಂದು ತಾಳ್ಮೆಗೆ ಸಾಮನೆ ನಾವು ಟೈಮ್ ಚೇಂಜ್ ಇವತ್ತು ದಿವಸ ಪತ್ರಿಕೆ ಮಾಡ ಆಮೇಲೆ ಎಕ್ಸ್‌ಪ್ರೆಸ್ ಜೇಸಮ ಕರ್ಣಮಯ ಇಚ್ಛಾವಾದ ಕಂಡು ತಮಿನ್ಸಮ ಕ್ಷಮಾಪಣೆ ಕೂತ್ರೆ ಸನ್ಮಾನ್ಯ ಅಲ್ಲಿ ಕೆಲ ಮಂದಿಗಳನ್ನ ಕರೆದ್ರು ಬಿಡ್ಲ ಮಾಮ ಬಾಯಿ ಮಾಮ ಇಲ್ಲಿ ಅಂತ ಈಗ ಅವ್ರು ಕರೆಯೋದು ಹೀಗೆ ಮಾಮ ಇಲ್ಲಿ ನಿಮ್ಮ ಜನಕ್ಕೆ ಏನೇನು ಬೇಕು ಪ್ರಕಾಶ್ ಬಂದಿರಿ ನಿಮ್ಗೆ ಏನೇನು ಬೇಕೋ ಎಲ್ಲ ಕೇಳ್ರಿ ತಗೊಳ್ಳಿ ನಿಮ್ಗೆ ಏನು ಬೇಕು ಅಂತ ಹೇಳಿ ಒಳ್ಳೆ ಇದನ್ನ ನಮ್ಮ ಸಂಘಕ್ಕೆ ಬಲವನ್ನ ನಮ್ಮ ಜನಾಂಗಕ್ಕೆ ಬಲವನ್ನು ಕೊಟ್ಟವ್ರು ಯಾರು ಅಂದ್ರೆ BS ಯಡಿಯೂರಪ್ಪ ಅವ್ರಿಗೆ ನಾವು ಎಂದೂ ಬಳಿಬಾರ್ದು ನೀವು ಅವ್ರ ಫೋಟೋಗಳನ್ನ ಖಂಡಿತ ನಮ್ಮ ಮನೆ ಸಮಾಜ ನಮ್ಮ ಮನೆಗಳಲ್ಲಿ ಇಟ್ಕೋಬೇಕಾಗಿದೆ ಹಾಗೆ ನಾನು ಇವತ್ತೊಂದು ದಿವಸ ಚಪ್ಪಾಳೆ ಬಳಿಕೆ ಕಷ್ಟ ನಾನು ಸೀದಾ ಮಾತಾಡ್ತೀನಿ ಇಲ್ಲ ಹಾಲಿಂತ ಮನಸ್ಸು ಹಾಗೆ ಇವತ್ತೊಂದು ದಿವಸ ಈ ಸಮಾಜದ ಚಿಂತಕಿಯಾಗಿ ಬಿಟ್ಟಿಲ್ಲ ಅಂತ ನಾನು ಕರೆದು ಯಡಿಯೂರಪ್ಪನವರು ಹಾಗೆ ಅವ್ರು ಬೇರೆ ಪಾರ್ಟಿ ಇದ್ರು ಕೂಡ ಪ್ರಕಾಶ್ ಆಟವನ್ನು ನಾವು ಇದ್ದೀವಿ ಅಲ್ಲಿ ಯಡಿಯೂರಪ್ಪನವ್ರು ರೇಸ್ ಕೊಟ್ಕೊಂಡಲ್ಲಿ ಮನೆ ಅದು ತಾಂಡಾಡಿರ್ತೀವ ನಿಮ್ಮ ಜನಾಂಗಕ್ಕೆ ಏನಾದರೂ ಬೇಕಾದ್ರೆ ತಗೊಳ್ರಿ ಅಂತೇಳಿ ಅದು ಅಂಬೇಡ್ಕರ್ ಡಾಕ್ಟರ್ ಅಂಬೇಡ್ಕರ್ ಬಂಜಾರ ಅಭಿವೃದ್ಧಿ ನಿಗಮವನ್ನ ಅದರಲ್ಲಿ ಜಾಸ್ತಿ ನೀವು ಓಡಾಡಿ ನಿಮ್ಗೆ ಸವಲತ್ತುಗಳು ಸಿಕ್ಕಲ್ಲ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಕೊಟ್ಟರು ಇವತ್ತು ಆ ನಿಗಮ ಆಗಬೇಕಾದ್ರೆ ಮಾನ್ಯ ನಮ್ಮ ಆಗಿನ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರು ರೇವನಾಗಿ ಬೆಳವಗಿ ಅವ್ರನ್ನ ನಾವು ಖಂಡಿತ ಬರೀಬಾರ್ದು ರೇವನಾಗಿ ಬೆಳವಣಿಗೆ ಕಾಲದಲ್ಲಿ ಸುಮಾರು ಕೆಲಸಗಳಾಗಿದೆ ಒಂದೇ ಎರಡು ಕೆಲಸ ಅಲ್ಲ ರೇವನಾಗಿ ಬೆಳವಣಿಗೆ ಕಾಲದಲ್ಲಿ ಈಗೆಲ್ಲ ಆಗಿದೆ ಬೇಕಾದಷ್ಟು ಶ್ರಮ ಪಟ್ಟಿದ್ದೀವಿ ಈಗ ಈ ಒಂದು ಸಮಯದಲ್ಲಿ ಪ್ರಕಾಶ್ ಅವರು ಕೂಡ ನಾನು ಸ್ವಾಗತ ಇಷ್ಟೊಂದು ವಿಶ್ಲೇಷಣೆ ಯಾರು ಮಾಡಬೇಕು ಅಂದ್ರೆ ಗೊತ್ತೇ ಇಲ್ಲ ಕೆಲವರಿಗೆ ಅದಕ್ಕೋಸ್ಕರ ಆಮೇಲೆ ಇವತ್ತೊಂದು ದಿವಸ ಈ ವೇದಿಕೆ ಮೇಲೆ ಡಾಕ್ಟರ್ ಇಬ್ಬರಿಗೂ ಸನ್ಮಾನ ಮತ್ತೆ ಈ ತಾಂಡ ಅಭಿವೃದ್ಧಿ ನಿಗಮ ಮೊದಲನೇದಾಗಿ ಫಸ್ಟ್ ಒಬ್ಬರು ಆಫೀಸರ್ ಇದ್ರು
ಎರಡನೇದಾಗಿ ಈ ಭವನ ಆಗಬೇಕಾದ್ರೆ 4.90 ಕೋಟಿ 5 ಕೋಟಿ ಕೊಡೋಕೆ ಆಗಲ್ಲ ಅಂತ ಸರ್ಕಾರ ಹೇಳಿತು. ಯಾಕೆಂದ್ರೆ 5 ಕೋಟಿ ಅಂದ್ರೆ ಕ್ಯಾಬಿನೆಟ್ಗೆ ಹೋಗ್ಬೇಕದು. ಅದಕ್ಕೇನಾಯ್ತು, ಯೋಚನೆ ಮಾಡಿ ನಾವೆಲ್ಲ ಕಮಿಟಿನ ಕರೆದು ಮಾತಾಡಿ, ಇದೇ ಸೋಮಣ್ಣ ನಾಯ್ಕ ಅಂತ ಬಂದಿದ್ದಾರೆ ಇಲ್ಲಿ ನಿಮಗೆ, ಅವ್ರಿಗೂ ಕೂಡ ಒಂದು ಸನ್ಮಾನ ಇದೆ. ಅವರು 4.90 ಕೋಟಿನ ಆಗ ವೆಂಕಯ್ಯ ಅಂತ ಇದ್ರು, ಅವರು ಬಹಳ ಅವ್ರಿಗೂ ಅವರು ಕೂಡ 4.90 ಕೋಟಿನ ಈ ಭವನಕ್ಕೆ ಅವರು ಕೂಡ ಸನ್ಮಾನ ಇದೆ. ಹಾಗೆ ನಮ್ಮ ಧರ್ಮ ಈಗ ನಾವು ಇನ್ನೊಂದು ಮಾಡಿದ್ವಿ ನಮ್ಮ ಸಂಘದಲ್ಲಿ, ಪ್ರತಿ ವರ್ಷ ಸಮಾವೇಶ ಮಾಡಿದಾಗ ಬರೀ ಮಾಡುವುದು ಬೇಡ, ಈ ಸಮಾಜಕ್ಕೆ ಯಾರಾದ್ರೂ ರಾತ್ರಿ ಅದನ್ನು ದುಡಿದು ಅವರಿಗೆ ಒಂದು ಗೌರವ ಕೊಡಬೇಕು ನಾವಂತವ್ರನ್ನ ಇಡೀ ರಾಜ್ಯದಲ್ಲಿ ಹುಡುಕಿ ಅಂತ ನಾವೇನು ಮಾಡಿದ್ವಿ. ಈಗಾಗಲೇ 3ನೇದು 4ನೇದು ನಾವು ಬಂಜಾರ ಜ್ಞಾನ ಚಿಂತಾಮಣಿ ಪ್ರಶಸ್ತಿ ಅಂತ ಕೊಡ್ತಾ ಇದ್ದೀವಿ. ಬಂಜಾರ ಜ್ಞಾನ ಚಿಂತಾಮಣಿ ಪ್ರಶಸ್ತಿ ಮೊದಲು 5,000 ಕೊಡ್ತಿದ್ವಿ, ಈಗ 10,000 ಸಂಘದಿಂದ ಅವರಿಗೆ ಪ್ರಶಸ್ತಿ ಅದನ್ನು ಕೂಡ ಮಾಡ್ತಾರೆ. ಆ ಮಾಡ್ತಕ್ಕಂಥ ಕೆಲಸದಲ್ಲಿ ಇವತ್ತು ನಾವು ಮೀಟಿಂಗ್ ಎಲ್ಲ ಮಾಡುವಾಗ ಧರ್ಮರಾಜ್ ಅವರು BBMP ಇಂಜಿನಿಯರ್ ಆಗಿದ್ದಾರೆ, ಅವರಿಗೆ ನಾವು ಕೊಡಬೇಕು ಅಂತ ಕಮಿಟಿ ಪಾಸ್ ಮಾಡ್ತು, ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಧರ್ಮರಾಜ್ ಅವರಿಗೆ ನಾವು ಇವತ್ತಿನ ಪ್ರಶಸ್ತಿ ಇಲ್ಲಿ ಬೇಗ ಮುಗಿಸಿ ಅಂತ ಬರೀತಾ ಇದ್ದಾರೆ. ಮುಗಿಸ್ತೀವಿ, ಈ ಮುಗಿಸ್ ದಿನ ಮುಗಿಸ್ತಾನೆ ಇರ್ತೀವಿ ನಾವು. ಇದೊಂದಾಗಿ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಅಧ್ಯಕ್ಷರಾದ ಮೇಲೆ ಉಪಾಧ್ಯಕ್ಷರು, ಸೀನಿಯರ್ ಉಪಾಧ್ಯಕ್ಷರು ಅಂತ ಹೇಳ್ತೀವಿ. ಅವ್ರು ಯಾಕೆಂದ್ರೆ 2ನೇ ಸತಿ 3ನೇ ಸತಿ ಉಪಾಧ್ಯಕ್ಷರು ನಮ್ಮ ರಾಮದಾಸ್ ನಾಯ್ಕರವರು. ನನ್ನ ಹಿಂದೆ ಬಹಳಷ್ಟು ಸುತ್ತಿ, ವಿಧಾನಸೌಧ ಇರ್ಬೋದು ಎಲ್ಲ ಕಡೆ ಸುತ್ತಿ, ಅವರು ಮತ್ತೆ ವಿಠ್ಠಲ್ ಜಾಧವ್ ಗುಲ್ಬರ್ಗದಿಂದ ಕೂಗಿದ್ರೆ ಬರೋಕೆ ಆಗಲ್ಲ, ಅವರು ರಾತ್ರಿ ಆಗಲಿ ಸುಮಾರು 700-800 ಕಿಲೋಮೀಟರ್ ಬಂದು ಅವರು ಕೂಡ ನಮಗೆ ಸಂಘಕ್ಕೆ ಒತ್ಕೊಂಡಿದ್ದಾರೆ. ನಮ್ಮ ವಿಠ್ಠಲ್ ಜಾಧವ್ ಮತ್ತೆ 1.20 ಕೋಟಿ ಬಿಡುಗಡೆ ಮಾಡಬೇಕು ಮುಂಚೂಣಿ ನಾಯಕರಾಗಿದ್ದಾರೆ. ಹಂಗೆ ರಾಮನಾಯ್ಕ ಅಂದ್ರೆ ಅವರು ಬಹಳ ಸಾಕಷ್ಟು ವಿಚಾರಗಳಲ್ಲಿ, ಆಮೇಲೆ ಯಾವ್ದಾದ್ರು ಕೆಲಸ ಅಂದ್ರೆ ಎಲ್ರು ಮುಂಚೆ ಬಂದು ಇಲ್ಲಿ ನಿಂತ್ಕೊಳ್ತಾರೆ. ಅವ್ರಿಗೂ ಕೂಡ ನಾನು ಸ್ವಾಗತ ಅಂತ ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಸಂಘದಲ್ಲಿ ದುಡ್ಡಿಲ್ಲ, ನೀವು ಹೇಳ್ಕೊಂಡಿರೋ ಕೋಟ್ಯಾಂತರ ಇದೆ ಅಂತ ಪಾಸ್ಬುಕ್ ಕರೆದು ನಿಮ್ಗೆ ತೋರಿಸ್ಬಿಡ್ತೀನಿ, ಈಗಲೇ ಇದೆ ಮಾತ್ರ. ನಮ್ಮ ಹತ್ರ ಅಮ್ಮಮ್ಮ ಅಂದ್ರೆ ಒಂದು 3 ಲಕ್ಷ ನಾನು ಕಳಿಸ್ತೀನಿ ದುಡ್ಡು. ಈಗ ಹೇಳ್ತಾರೆ ಈ ಭವನದಲ್ಲಿ ಎಷ್ಟು ದುಡ್ಡು ತಿನ್ಬಿಟ್ಟು ಯಾವ ದುಡ್ಡಿದೆ ಅಂತ ಪಾಸ್ಬುಕ್ ತೋರಿಸ್ತೀನಿ ನಿಮಗೆ. ಹಾಗೆ ನಮ್ಮಲ್ಲಿ ಟ್ರೆಸರರ್ ಅಂದ್ರೆ ಹಣ ಕಷ್ಟ ಬಂದಾಗ ಹಾಕ್ತಾರೆ, ಕೊಡ್ತಾರೆ. ಈ ತರ ಒಂದು ಮೇಧಾವಿ ಬೇಕು ಅಂತ ಹೇಳಿ ನಮ್ಮ ಎಲ್ಲ ನಾಯಕರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾವು ಈ ಶೀಲಾ ನಾಯಕರು ಅವರ ಜೊತೆ ಅವರ ಧರ್ಮಪತ್ನಿಯವರು ಅವರು ಕೂಡ ಈ ನಮ್ಮ ಏನು ಶ್ರಮ ನೋಡ್ಬಿಟ್ಟು ಒಂದೊಂದ್ಸರಿ ಅವರು ಕಣ್ಣಲ್ಲಿ ನಿಂತು ಬಿಟ್ಟಿದ್ದಾರೆ. ಏನನ್ನ ನಿಮ್ಗೆ ಏನು ಬಂತು, ಯಾಕೆ ಇಷ್ಟು ಕಷ್ಟಪಡಲಿಲ್ಲ, ಫಲ ಇಲ್ಲ. ಈ ಜಾಗ ನಿಮ್ದಲ್ಲ, ಈ ಜಾಗ ಯಾರೋ ಹೋಗಿದ್ದೀವಿ. ಹಾಗಾಗಿ ಅವ್ರಿಗೂ ನಾನು ಸ್ವಾಗತ ಬಯಸ್ತೀನಿ. ನಮ್ಮ ಸಂಘದ ಪದಾಧಿಕಾರಿಗಳ ಹೆಸರೆಲ್ಲ ಇದೆ, ಅವರೆಲ್ಲ ಅಲ್ಲೆಲ್ಲ ಭಾವಿಸ್ಬೇಡಿ. ಜಿಲ್ಲಾ ಸಂಘಟನೆಯವರು ಬಂದಿದ್ದಾರೆ ಬಹಳಷ್ಟು ಜನ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ತಾಲೂಕು ಈ ಕರಿಕುಲ ಕ್ಷೇತ್ರ ಏನಿದೆ ಆ ಕಡೆಯಿಂದ ಮಾದೇವ ನಾಯಕರು ಬಹಳಷ್ಟು ಆದ್ವಿ. ಆಮೇಲೆ ನಮ್ಮ ಜಂಟಿ ಕಾರ್ಯದರ್ಶಿ ಆದಂತ ಧನಂಜಯ ನಾಯಕರವರು ಏನು ಇಷ್ಟೆಲ್ಲ ಜನಗಳನ್ನ ತಯಾರಿ ಮಾಡಿ ರಾತ್ರಿ ಎಲ್ಲರೂ ಕೆಲಸ ಮಾಡಿ ಏನು ಊಟದ ವ್ಯವಸ್ಥೆಗಳು ಕೂಡ ಮಾಡಿದ್ದಾರೆ ಧರ್ಮರಾಜ್ ಅವರು. ಇದೆಲ್ಲ ಇರೋದ್ರಿಂದ ನಾನು ಇವತ್ತಿನ ದಿವಸ ಕಲಾವಿದರುಗಳಲ್ಲಿ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 2 ವರ್ಷದಿಂದ ನಾವು ಯಾವುದು ಅನುದಾನಗಳಿಲ್ಲ. ಆಮೇಲೆ ಇನ್ನೊಂದು ನೆನೆಸ್ಕೋಬೇಕಾಗಿದೆ ನಮಗೆ, ಈಗ ನಮ್ಮ ಸಂಘದಲ್ಲಿ ಸಾಂಸ್ಕೃತಿಕ ಕಾರ್ಯದರ್ಶಿ ಅಂತ ಒಬ್ರು ನಮ್ಮ RB ನಾಯಕ್ ಅಂತ, ರತನ್ B ನಾಯಕ್ ಅಂತ ಅವ್ರ ಹೆಸರು. ಅವರು ಶೀಲ ಮನಸ ಯಾರು ಕೆಟ್ಟದ್ದು ಮಾಡಿದ್ರು ಬೈತಾರೆ. ಹಾಗೆ ಅವ್ರಿಗೆ ರಾಜ್ಯ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಈ ಸಂಘ ಅವ್ರಿಗೆ ನಮ್ಮ ಸಂಘ ಕೊಡಿಸಿದೆ ಅಂತ ಹೇಳಲ್ಲ, ಎಲ್ಲ ರೆಕಮೆಂಡ್ ಆಗಿರ್ಬೋದು. ಆದ್ರೂ ನಮ್ಮ ಸಂಘದ ಒಬ್ಬ ಪದಾಧಿಕಾರಿಗಳಾಗಿ ತಗೊಂಡಿರೋದ್ರಿಂದ ಇಂಟರ್ನ್ಯಾಷನಲ್ ಗಾಯಕ ಅವ್ರಿಗೂ ಕೂಡ ನಾವು ಸ್ವಾಗತ. ಹಾಗೆ ಇವತ್ತು ಇವರು ನಮ್ಮ ಕಲಾವಿದರುಗಳು ಬಂದಿದ್ದಾರೆ ಬಹಳ ದೂರಗಳಿಂದ, ಚಾಮರಾಜನಗರದಿಂದ ಕುಮಾರ್ ನಾಯ್ಕ ಮತ್ತು ತಂಡ ಬಂದಿದ್ದಾರೆ. ಹನುಮಂತ ನಾಯ್ಕ ಮತ್ತೆ ಅದು ಕಲ್ಪಿತ ಒಂದು ತಂಡ ಬಂದಿದೆ. ರುದ್ರಾಕ್ಷಿ ಬಾಯಿ ಪಾಪ ಈ ನಮ್ಮ ಈ ಏನು ಪೂಜಾ ಕಾರ್ಯಕ್ರಮ ಮಾಡಿದ್ವಿ ನಾವು ಏನು ದೇವರುಗಳಿಗೆ, ಆಗ ಪಾಪ ಅವರೇ ಬಂದು ಎಲ್ಲರೂ ಕೂಡ ವೇದ ಅವ್ರಿಗೂ ಕೂಡ ಇದೆಲ್ಲ ಆಯ್ತು. ಇಲ್ಲಿ ವೇದಿಕೆ ಇಲ್ಲಿ ಪತ್ರಿಕಾ ಮಾಧ್ಯಮದವರು ಅವರು ಬಹಳಷ್ಟು, ಯಾಕೆಂದ್ರೆ ಅವರು ಈ ಸಮಾಜ ಕಂಡು ಬಹಳ ಪ್ರೀತಿ, ನಮ್ಮದ್ರನ್ನೇ ಬಿಟ್ಟು ಬಿಡಿ ಈ ಸಮಾಜಕ್ಕೆ ಅವ್ರು ಎಷ್ಟು ಗೌರವ ಕೊಡ್ತಾರೆ ಅಂತ ನಾವು ಪತ್ರಿಕೆಗಳಲ್ಲಿ ನೋಡ್ತೀವಿ, ದೂರದರ್ಶನಗಳಲ್ಲಿ ನೋಡ್ತಾ ಇದ್ದೀವಿ. ಅವರಲ್ಲಿ ಇರ್ತಕ್ಕಂಥ ಅವ್ರು ನಮ್ಗೆ ಏನಾದ್ರು ಹೈಲೈಟ್ ಮಾಡಲಿಲ್ಲ,
ಈ ಸಮಾಜ ಜೀವವಾಗಿ ಎಲ್ಲೋ ಮೂಲೆಯಲ್ಲಿ ಇರ್ತದೆ. ಅದರಿಂದ ಅವರಿಗೆ ನಾನು ಪತ್ರಿಕಾ ಮಾಧ್ಯಮದ ನನ್ನ ಬಂಧುಗಳಿಗೆ ದಯವಿಟ್ಟು ಈ ಸಮಾಜದ ಜೀವನ ಚರಿತ್ರೆ ಏನಿದೆ, ನಾವೇನು ಈ ಕರ್ನಾಟಕ ರಾಜಧಾನಿಯಲ್ಲಿ ಬಂಜಾರ ಭವನವನ್ನು ಕಟ್ಟಿದ್ದೇವೆ. ಈ ಬಂಜಾರ ಭವನಕ್ಕೆ ನೀವು ಬಂದಿರತಕ್ಕಂಥ ಮಾಧ್ಯಮ ಪ್ರತಿನಿಧಿಗಳಿಗೆ ನಾನು ಈಗಾಗಲೇ, ನೀವು ಸ್ವಲ್ಪ ಲೇಟಾಗಿ ಎಲ್ಲಿದ್ರಿಂದ ಗೊತ್ತಿಲ್ಲ, ಈಗ ನಮ್ಮ ಅಶೋಕ್ ಸಾಹೇಬರು ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಅಲ್ಲಿಂದ PC ಮೋಹನ್ ಸಾಹೇಬರು ಬಂದಿದ್ರು, ಅಲ್ಲಿಂದ ಉಮೇಶ್ ಜಾಧವ್ ಸಾಹೇಬರು ಡಾಕ್ಟರ್ MP ಅವರು ಬಂದಿದ್ರು. ಇದೆಲ್ಲರೂ ಬಂದು ನಾವು ಪತ್ರಿಕೆಗಳಲ್ಲಿ ಹೆಚ್ಚಿಗೆ ಒತ್ತು ಕೊಡಬೇಕು ಹೀಗೆ ಅಂತ ಹೇಳಿ ಇವತ್ತಿಂದ ನಮ್ಮ ಇನ್ನೊಬ್ರು ಆಲ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಬ್ಬರು ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಜಾತಿಯವರು ಇದೇ ಗುಲ್ಬರ್ಗದವರು ಶಹಬಾದ್ನವರು, ಅವರು ನಮ್ಮ ಕೃಷ್ಣಾ ಚೌಹಾಣ್ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಪೊಲೀಸ್ ಸಿಬ್ಬಂದಿ ವರ್ಗ ನಮ್ಗೆ ಎಷ್ಟು ಗೌರವ ಕೊಟ್ಟಿದೆ ಅಂದ್ರೆ, ಮುಂದ್ಗಡೆ ಪಾರ್ಕಿಂಗ್ ಅಲ್ಲೆಲ್ಲ ಬೇಗ ಬಹಳಷ್ಟು ಗಾಡಿಗಳು ನಿಲ್ಲಿಸಿದ್ರು. ರಾಜಕೀಯ ಪಾಪ ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಈಗ ಭವನ ಓಪನ್ ಮಾಡಿದರೆ ಅವರು ಕೂಡ ತೆರವು ಮಾಡಿದ್ದಾರೆ. ಇದೆಲ್ಲ ಹೇಳಿ ಇವತ್ತಿನ ಹಿಂದೆ ಕೂತಿರ್ತಕ್ಕಂಥ ನಮ್ಮ ಶಿವಮಾಲ ನಾಯಕ ಅಂತ ಒಬ್ರು ಇದ್ರು, ನಿಮ್ಗೆ ಗೊತ್ತಿರ್ಬೇಕು. ಈ ಗುದ್ಲಿ ಪೂಜೆ ಮಾಡುವಾಗ ಶಿವಮಾಲ ನಾಯಕ್ ಅಂತ ಒಬ್ರು ನಮ್ಮ ಅವ್ರು MLA ಆಗ್ತಾ ಇದ್ರು. ಏನೋ ಅದೃಷ್ಟವಶಾತ್ ಅವ್ರು ತೀರ್ಕೊಂಡ್ರು. ಅವ್ರ ಮಕ್ಕಳು ದುಷ್ಯಂತ್ ನಾಯಕ್ ಅಂತ ಮತ್ತೆ ನಮ್ಮ ಸುದರ್ಶನ್ ಅಂತ ಇವರೆಲ್ಲ ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತೆ ನಮ್ಮ ಬಹಳಷ್ಟು ದೇವರಾಜ ಅಧ್ಯಕ್ಷರು ಮತ್ತೆ ರಾಜು ಬಿಟ್ಟಿ ರಾಜು ಅಂದ್ರೆ ನಮ್ಮ IAS ಆಫೀಸರ್ ನಮ್ಮ ಕಣ್ಣೀರಾಬ್ ಅವ್ರ ತಮ್ಮ ಏನು ಅವರು ಬಹಳಷ್ಟು ಮುಂಚೂಣಿಯಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೆ ಹೇಳಿ ಈಗ ನಾನು ಮುಂದಿನ ಕಾರ್ಯಕ್ರಮ ಶಾರ್ಟ್ ಟರ್ಮ್ ಕಲಾವಿದರು ಬಂದಿದ್ದಾರೆ. ಆ ಕಲೆಯನ್ನ ನಮ್ಮ ಪತ್ರಿಕಾ ಮಾಧ್ಯಮದವರು ಅದನ್ನ ವಿಡಿಯೋ ಮಾಡ್ತಾರೆ. ಅದನ್ನೆಲ್ಲ ಸ್ವಲ್ಪ ಪತ್ರಿಕೆಗಳಲ್ಲಿ ಪ್ರಕಟಿಸಬೇಕು. ಆಮೇಲೆ ನಮ್ಮ ಭಾಷಣಗಳು ಏನಿದೆ ಅದನ್ನ ಪ್ರಚಾರ ಮಾಡಬೇಕು ಅಂತೇಳಿ ನನ್ನ ಈ ಸ್ವಾಗತ ಭಾಷಣದಲ್ಲಿ ತಮಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇವು ಪ್ರಭು ಚೌಹಾಣ್ ಅವರು ಕೂಡ ಸಂದೇಶ ಕಳಿಸಿದ್ರು. ಈಗ ಏನೋ ಅವರೆಲ್ಲ ಬೇರೆ ಕಡೆ ಇದ್ದು ಸ್ವಲ್ಪ ನಿಧಾನವಾಗಿ ಬರ್ತೀವಿ ಅಂತ ಹೇಳಿದ್ದಾರೆ. ಇಷ್ಟೊಂದೆಲ್ಲ ಅವರಿಗೆಲ್ಲ ಯಾರು ನಾವು ಈ ಪತ್ರಿಕೆಯಲ್ಲಿ ಯಾರು ಹಾಕಿದ್ವಿ ಕಾಂಗ್ರೆಸ್ನಿಂದ ನಮ್ಗೆ ಇವರು ಇನ್ನು ಭೀಮಾ ನಾಯಕ್ ಅವ್ರನ್ನ ನೆನೆಸ್ಕೋಬೇಕಾಗಿದೆ. ನಾವು ನಮಗೆ 1.20 ಕೋಟಿನ ಅವ್ರು ಟಾಟಾ ಬಿಟ್ಟಿರ್ಬೋದು ಅಧ್ಯಕ್ಷ ಆಗಿದ್ದಾಗ ಅಪ್ರೂವಲ್ ಮಾಡಿ ಕೊಟ್ಬಿಟ್ರು ಡೈರೆಕ್ಟ್. ಅದು ಏನೋ ಅಡೆತಡೆಗಳಾಗಿ ಸ್ವಲ್ಪ ಕೆಲವರಿಂದ ನಮ್ಗೆ ಇದಾಯಿತು. ಅವ್ರಿಗೂ ಕೂಡ ನಾನು ಸ್ವಾಗತ ಮತ್ತೆ TT ಪರಮೇಶ್ ನಾಯಕ್ ಮತ್ತೆ ಇವರೆಲ್ಲ ಬರುವರಿದ್ದಾರೆ. ನಮಗೆಲ್ಲ ನಾನು ಸ್ವಾಗತವನ್ನು ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ. ನೀವು ಯಾವಾಗ ಈ ಸಮಾಜವನ್ನ ಈ ಸಂಘವನ್ನು ಬೆಂಬಲಿಸ್ತೀರೋ ಅಲ್ಲಿವರೆಗೂ ನಮಗೇನು ಭಯ ಇಲ್ಲ ಅಂತ ಹೇಳಿ ನಿಮಗೆಲ್ಲ ನಾನು ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಹೇಳ್ತೇನೆ. ಜೈ ಸವಾಲ, ಜೈ ಬಂಗಾರ, ಜೈ ಕರ್ನಾಟಕ. ಧನ್ಯವಾದ ಬಾಯಿ ಅವರಿಂದ. ಅನಂತ ನಾಯ್ಕ ಅಂತ ಹೇಳಿ ಬರ್ಬಿಡ್ತೀನಿ. ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದಿಂದ ಇವತ್ತು ಸಂತ ಸೇವಾಲಾಲರ 283ನೇ ಜಯಂತ್ಯೋತ್ಸವವನ್ನು ಇವತ್ತು ಮತ್ತು ಕಲಾಮೇಳ ಇವೆಲ್ಲರೂ ಕೂಡ ಏರ್ಪಾಡು ಮಾಡಿದ್ದೀವಿ ಸಂಘದಿಂದ. दिया पाई वो ಸೇರಿ ತಮ್ಮ से हाथ जोड़न राम ಇವತ್ತು ದಿಯಾ ಜಾಧವ್ ಮಾನ್ಯ MP ಅವರು ವೇದಿಕೆ ಮೇಲೆ ಬರಬೇಕು. ಮತ್ತೆ ಬಂದು ಅವರು ಬಹಳ ಚೆನ್ನಾಗೆಲ್ಲ ಪರಿಚಯ ಮಾಡಿಸಿ ಕಂದಾಯ ಸಚಿವ ಅಶೋಕ್ ಅವ್ರನ್ನ ಬಿಟ್ಟು ಬರಕ್ಕೆ ಅವ್ರು ಹೋಗಿದ್ರು. ಸಂಘದ ಮಾನ ಉಳಿಸಿದ್ದಾರೆ. ಬಹಳ ಘನತೆ ಗಾಂಭೀರ್ಯದಿಂದ ತಮ್ಮ ಕರ್ತವ್ಯ ನಿಭಾಯಿಸಿದ್ದಾರೆ. ಆದ್ದರಿಂದ ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು ಅಂತ ಪ್ರಾರ್ಥನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಒಂದು ತೀರ್ಮಾನ ಮಾಡಿದ್ವಿ. ಏನಾದ್ರೂ ಮಾಡಿ ನಾವು ಒಂದು ಶಿಸ್ತಿನಿಂದ ಏನೊಂದು ರೂಪಿಸ್ತೀವಿ, ಆ ಶಿಸ್ತನ್ನು ಮುರಿಬಾರದು ಅನ್ನೋ ನಮ್ಮ ಹಠ. ಅದಕ್ಕೆ ನಮ್ಮ ಕಾರ್ಯಕ್ರಮ ಇವತ್ತು ಯಾರೇನು ಹೇಳಿದ್ರು ಕೇಳ್ತಾ ಇದ್ದೀನಿ. ಜಾಧವ್ ಸರ್ ಏನಂದ್ರು, ಅವ್ರಿಗೆ ಸನ್ಮಾನ ಮಾಡ್ರಿ, ಆಮೇಲೆ ಮಾತಾಡ್ತೀನಿ, ಆಮೇಲೆ ನೀವು ಮಾತಾಡಿದ್ದೀನಿ. ಆಮೇಲೆ ಇವರೇನಂದ್ರು, ಪ್ರಕಾಶ್ ರಾಠೋಡ್ ಅವರು, ನೀವು ಆದ್ಮೇಲೆ ನಾನು ಮಾತಾಡ್ತೀನಿ ಅಂದ್ರು. ನಾನು ಹೇಳಿದ್ರೆ ನಮ್ಗೆ ಆ ಸ್ವಾತಂತ್ರ್ಯ ಇಲ್ಲ, ನಾವು ಅವ್ರಿಗೆ ಕೊಟ್ಬಿಟ್ಟಿದ್ವಿ ನಿರೂಪಣೆಗಾರರಿಗೆ. ಈಗ ನಾನು ಸಿದ್ದನಾಯಕ್ ಮತ್ತು ನಮ್ಮ ರಾಮದಾಸ್ ನಾಯಕ್, ರಾಮ ನಾಯಕ್ ಇವರೆಲ್ಲ ಸ್ವಲ್ಪ ಹಿಂದೆ ಸತ್ತು ಒಂದು ಮುಂದಿನ ಪೀಳಿಗೆಗೆ ಈಗ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೇ ರೂಪಿಸಿದ ಕಾರ್ಯಕ್ರಮ.
ಅದನ್ನ ತಾವೆಲ್ಲರೂ ಕೂಡ ತಪ್ಪೋ ಲೆಪ್ಪೋ ನೀವೆಲ್ಲ ಒಪ್ಕೋಬೇಕು. ದಯವಿಟ್ಟು ವೇದಿಕೆ ಮೇಲೆ ಇರೋರು ಯಾರು ಜಬರ್ದಸ್ತ್ ಮಾಡಬಾರ್ದು ಅಂತ ನಾನು ಹೇಳ್ಕೊಳ್ತೀನಿ. ಯಾಕಂದ್ರೆ ಈ ಕಾರ್ಯಕ್ರಮಗಳು ನಾವು ಏನು ಒಂದು ಶಿಸ್ತು ಕಲ್ತಿಲ್ಲ ಅಂದ್ರೆ ಅಲ್ಲಿ ಕೂತಿರ್ತಾರೆ, ಅವ್ರು ಬಂದು ಹೇಳ್ದೆ ಕೇಳದೆ ಕೂತ್ಕೋತಾರೆ. ಅದು ತಪ್ಪು. ನಾವು ಅದನ್ನು ಮಾಡಬಾರ್ದು. ನಮ್ಮನ್ನು ಕರಿಬೇಕು. ಅವರು ಯಾವಾಗ ಕರಿಬೇಕು ಅಲ್ಲಿ ಹೆಸರಿದ್ರೆ ಮತ್ತು ನಮ್ಮ ಅಗತ್ಯ ಇದ್ರೆ ಅದನ್ನ ನಾವು ಬಹಳ ವಿನಯದಿಂದ ಎದುರಿಗೆ ಕೂತು ನಾವು ಕೇಳಬೇಕಾಗ್ತದೆ ಇನ್ನೊಬ್ಬರ ಮಾತನ್ನು. ಅಂಥವೆಲ್ಲ ನಾವು ಪಾಲಿಸ್ಬೇಕು. ನಾವು ದೊಡ್ಡವರಲ್ಲ, ಬಹಳ ಸಣ್ಣವ್ರು ನಾವು. ಯಾಕೆಂದ್ರೆ ಒಂದು ಮಾತಿದೆ, ಏನ್ ಹೇಳ್ತಾರೆ ಅಂದ್ರೆ ಅಕ್ಕಿಯೊಳಗನ್ನವನ್ನು ಮೊದಲಿಗೆ ಕಂಡವರು ಮೊದಲಿಗೆ ನಾರು, ಅಕ್ಕರದ ಬರಹಕ್ಕೆ ಮೊದಲಿಗೆ ನಗಾರು. ಅಕ್ಕಿಯೊಳಗೆ ಅನ್ನ ಕಂಡವರು ಯಾರು? ಅಕ್ಕರದ ಅಕ್ಷರ ಬರೆಯೋದಕ್ಕೆ ಮೊದಲು ಕಂಡವರು ಯಾರು? ಲೆಕ್ಕವಿರಿಸಿಲ್ಲ ಜಗ ತನ್ನಾಗಿ ಬಂಧುಗಳ ಮುಚ್ಚು ದೆಸೆ ನಿನಗೆ ಮಂಕುತಿಮ್ಮ ಅಂತ. ಬಾಯಿ ಮುಚ್ಕೋ, ನೀವು ಯಾವ ದೊಡ್ಡವರಲ್ಲ. ಯಾರ್ಯಾರೋ ಈ ಜಗತ್ ಮರ್ತೋಗಿದೆ. ಆದ್ರಿಂದ ಇವತ್ತು ಅಶೋಕ್ ಅವ್ರು ಬಂದ್ರು, ಅಶೋಕ್ ಕಂದಾಯ ಸಚಿವರು. ಅವರು ನಾವು ಅವ್ರಿಗೆ ಎಷ್ಟು ಇದು ಮಾಡಿದೀವಿ ಅಂದ್ರೆ ಬನಶಂಕರಿ ಅವ್ರ ಮನೆ ಇತ್ತು. ಆ ಮನೆ ಹತ್ರ ಯಾರಿಗೂ ಕೊಡ್ತಾ ಇರ್ಲಿಲ್ಲ, ತರಕಾರಿ ಮಾರೋರಿಗೆಲ್ಲ. ಅವರೆಲ್ಲ ಬಂದು ನಮ್ಮ ಹತ್ರ ಕೇಳ್ಕೊಂಡಾಗ ಅಶೋಕನ ಮನೆಯಿಂದ ಹೇಳ್ಕೊಂಡ್ಬಂದ್ರು, ಬನ್ನಿ ಇಲ್ಲಿ ನೋಡ್ರಿ ಇದೇನಾಗಿದೆ ಪರಿಸ್ಥಿತಿ, ಅವರಿಗೆಲ್ಲ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅಂದ್ರೆ ಮಾಡಿಕೊಟ್ರು. ಏನಂದ್ರೆ ಹೇಳಿದ ಕೆಲಸ ಅವ್ರು ಮಾಡ್ತಾರೆ. ಅದೇ ರೀತಿಯಲ್ಲಿ ನಾವು ಯಾರು ಕೆಲಸ ಮಾಡ್ತಾರೋ ಅವರಿಗೆ ಪಕ್ಷ ಭೇದ ಇದೆ ಗೌರವಿಸುವಂತ ಕೆಲಸ ಆಗ್ಬೇಕು. ಇವತ್ತು ನಾವು ಯಾಕೆ ಈ ಪುಸ್ತಕ ಬಿಡುಗಡೆ ಇಟ್ವಿ ಅಂದ್ರೆ ಬರೀ ನಾವು ಕುಣಿಯೋರಷ್ಟೇ ಅಲ್ಲ, ನಾವು ಹಾಡೋರಷ್ಟೇ ಅಲ್ಲ, ನಾವು ಬುದ್ಧಿಜೀವಿಗಳು ಹೌದು. ನಮಗೆ ಸ್ವಲ್ಪ ಪುಸ್ತಕಗಳು, ನಾವು ಏನ್ ನಡೀತಾ ಇದೆ, ಇತಿಹಾಸ ಏನಿದೆ ಅದನ್ನು ಕೂಡ ನಾವು ತಿಳ್ಕೋಬೇಕು. ಸೇವಾಲಾಲ್ ಜಯಂತಿ ಅಂದ್ರೆ ಸೇವಾಲಾಲ್ ಏನ್ ಹೇಳಿದ್ರು ಅದನ್ನು ಪಾಲಿಸ್ತಾ ಇಲ್ಲ ನಾವು. ಹಾಗೆ ನೋಡಿದ್ವಿ ಅದಕ್ಕೆ ಯಾರು ಕೂಡ ಈ ಬಸವಣ್ಣ ಹೇಳಿದ ತತ್ವನು ಯಾರು ಕಾಯಕವೇ ಕೈಲಾಸ ಅವೆಲ್ಲ ಯಾರು ಕೂಡ ಮಾಡ್ತಾ ಇಲ್ಲ. ಆದ್ರೆ ಬಸವಣ್ಣನಿಗೆ ನಿಷ್ಠರಾಗಿದ್ದಾರೆ. ಆದ್ರಿಂದ ನಾವು ಕೂಡ ನಮ್ಮ ಸೇವಾಲಾಲ್, ನಮ್ಮ ಅಸ್ಮಿತೆ, ನಮ್ಮ ಬಂಜಾರ ಗುರುತನ್ನು, ಅವರ ಹೆಸರಿನಲ್ಲಿ ನಾವು ಇಷ್ಟೆಲ್ಲ ಒಗ್ಗಟ್ಟಾಗ್ತೀವಿ, ಹಾಡ್ತೀವಿ, ಕುಣಿತೀವಿ. ಅದ್ರ ಜೊತೆಗೆ ನಮ್ಮ ಇತಿಹಾಸವೂ ಕೂಡ ತಿಳ್ಕೊಳ್ಳುವಂತ ಒಂದು ಪುಸ್ತಕವನ್ನ ನಮ್ಮ ಪ್ರೊಫೆಸರ್ NS ಜಾಧವ್ ಅವರು ನಮ್ಮ ಜಾಧವ್ ಅವರು ಅಲ್ಲಿದ್ದು ಅಂದ್ರೆ ಈ ಅಧಿಕಾರದ ಮುಂದೆ ಅಕ್ಷರಗಳು ಎಲ್ಲೋ ಮರೆಯಾಗ್ಬಿಡ್ತಾವೆ, ತುಳಿತಕ್ಕೊಳಗಾಗ್ಬಿಡ್ತವೆ. ಅದಾಗಬಾರ್ದು ಅಂತ ನಾವು ಅವರಿಗೂ ಕೂಡ ಮಾನ ಸನ್ಮಾನ ಸಿಗ್ಬೇಕು. ಆ ಪುಸ್ತಕದ ಬಗ್ಗೆ ಹೇಳ್ಬೇಕಲ್ಲ, ಅದಕ್ಕೆ ಯಾರಿಗೆ ಕರೆದ್ವಿ ನಾವು? ಅನಂತ್ ನಾಯಕ್ ಅಡ್ವೊಕೇಟ್. ಅನಂತ್ ನಾಯಕ್ ಎಷ್ಟು ಮಟ್ಟಿಗೆ ಓದ್ಕೊಂಡಿದ್ದಾರೆ, ಮಾತಾಡ್ತಾರೆ ಅಂದ್ರೆ ನಿಜವಾಗಿ ಪ್ರಗತಿಪರ ಜನರು. ಅವರೆಲ್ಲ ನಮ್ಮ ಹೇಗೆ ಜಾಧವ್ ಅವರು ಈಗ MP ಆಗಿದ್ದಾರೆ, ಜನಗಳ ಕೆಲಸ ಮಾಡ್ತಾ ಇದ್ದಾರೆ. ಅವರಷ್ಟೇ ಮಹತ್ವವನ್ನ ಪಡೆದಂತ ಕೆಲವು ಸಮಾಜ ಸೇವಕರು, ವಕೀಲರು, ಡಾಕ್ಟರ್ಗಳು ಇವರೆಲ್ಲರೂ ಕೂಡ ಇದ್ದಾರೆ. ಅವರೆಲ್ಲರಿಗೂ ನಾವು ಸಮಾನವಾಗಿ ಕಾಣಬೇಕು ಅನ್ನುವಂಥದ್ದೇ ನಮ್ಮ ಆಶಯ. ಅಂಥ ಕಾರ್ಯಕ್ರಮದಲ್ಲಿ ಕೆಲವರು ಮನಸ್ಸಿಗೆ ಬೇಜಾರಾಗಬಹುದು, ಮೇಲೆ ಕೂತ್ಕೋಬೇಕು ಅನ್ನುವಂಥದ್ದು ಆಸೆ, ಅದು ಅಷ್ಟು ಸರಿಯಲ್ಲ ಅನ್ಸುತ್ತೆ. ನಾವು ಮೇಲೆ ಕೂತ್ಕೊಳ್ಳೆ ದೊಡ್ಡವರು ಆಗೋದೇ ಇಲ್ಲ. ಯಾಕೆಂದ್ರೆ ನೀವು ನೋಡಿ, ಯಾವ್ದಾದ್ರೂ ಒಂದು ಪುಸ್ತಕ ನೆಲದ ಮೇಲೆ ಬಿದ್ದರೆ ಅದನ್ನ ತಕ್ಷಣ ನಾವು ತಗೊಳ್ತೀವಿ. ಅದೇ ಬೇರೆ ಏನಾರ ಬಿದ್ದರೆ ಇರ್ತಲ್ಲ. ಆದ್ರಿಂದ ನಮ್ಮ ಬುದ್ಧಿಮತ್ತೆಗೆ, ನಾವೇನು ಕೆಲಸ ಮಾಡ್ತೀವಿ ಸಮಾಜ ಸೇವೆ, ಅದಕ್ಕೆ ನಾವೆಲ್ಲರೂ ಕೂಡ ಒತ್ತು ಕೊಟ್ಟು ಇವತ್ತು ಇಂಥ ಕಾರ್ಯಕ್ರಮಗಳನ್ನ ಹೆಚ್ಚು ಹೆಚ್ಚು ಜನಪರವಾಗಿ ಮತ್ತು ಹೆಚ್ಚು ಹೆಚ್ಚು ವೈಜ್ಞಾನಿಕವಾಗಿ ಮಾಡಬೇಕು ಅನ್ನುವಂಥದ್ದೇ ನಮ್ಮ ಆಸೆ. ಆದ್ರಿಂದ ಅದನ್ನು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ 3-4 ಜನ ಮಾತಾಡಿದ್ರು. ಅದರಲ್ಲಿ ಅಶೋಕ್ ಅವರು ಒಂದು ಸತ್ಯ ಹೇಳಿದ್ರು, ಏನಂದ್ರೆ ನಾನು ಕಂದಾಯ ಗ್ರಾಮ ಇರುವಲ್ಲೇ ಮಾಡ್ತೀನಿ ಅಂದ್ರು. ಆದ್ರೆ ಅದು ಸುಳ್ಳು ಅಂತ ಗೊತ್ತಾಗಿತ್ತು. ಆಮೇಲೆ ಅವ್ರು ಹೇಳಿದ್ರು ಪ್ರೊಸೆಸ್ ಎಷ್ಟೊಂದು ಅದಕ್ಕೆ ಪ್ರೊಸೆಸ್ ಇದೆ, ಏನೇನು ಮಾಡಬೇಕು ಆಗದಾಗುತ್ತೆ ಅಂದ್ರು. ಅದು ಸತ್ಯ. ಆ ಕೆಲಸವನ್ನ ಇವತ್ತು ನಮ್ಮ ಜಾಧವ್ ಅವರು ಇದ್ದಾರೆ, MP ಅವರು, ಅವ್ರು ಇರೋದ್ರಿಂದ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತು ಈ ಭವನ ನಾವೇನು ಕೂತಿದ್ದೀವಿ, ಈ ಭವನದ ಬಹಳ ಇತಿಹಾಸ ಇದೆ. ಎಲ್ಲರೂ ಹೇಳಿದ್ದಾರೆ, ನಮ್ಮ ಸಿದ್ಧಾನಾಯಕರು ಹೇಳಿದ್ದಾರೆ, ಜನರಲ್ ಸೆಕ್ರೆಟರಿ ಅವರು. ಮತ್ತು ಇವತ್ತು ಪುಸ್ತಕದಲ್ಲಿ ಈ ಪುಸ್ತಕವನ್ನ ತಾವು ದಯವಿಟ್ಟು ಒಂದ್ಸಾರಿ ಓದ್ಬೇಕು. ಇದರಲ್ಲಿ ಬಂಜಾರ ದೀವಿಗೆ 2022 ಇದರಲ್ಲಿ ಬಹಳಷ್ಟು ವಿಷಯ ಬಂದಿದೆ. ಇದರಲ್ಲಿ ಉಮೇಶ್ ಜಿ ಜಾಧವ್ ಅವರು ಏನ್ ಮಾಡಿದ್ದಾರೆ, ನಮ್ಮ ವಿಠಲ್ ಜಾಧವ್ ಅವರು ಏನ್ ಮಾಡಿದ್ದಾರೆ, ಮತ್ತು ಬೇರೆ ಬೇರೆ ಜನಗಳು ಯಾವ್ಯಾವ ರೀತಿಯಿಂದ ಸಹಕಾರ ನೀಡಿದ್ದಾರೆ. ಸೋಮನಾಥ್ ನಾಯಕ್ ಅವರು ಒಂದು ಸಣ್ಣ ಸಹಾಯ ಮಾಡಿದ್ರು. ಏನಂದ್ರೆ ಆ ಬಿಡುಗಡೆ ಆಗಲಾರಂತ ಹೊತ್ತಿನಲ್ಲಿ ನಾವು ಕೈಸಲ್ಲಿ ಕೂತ್ಬಿಟ್ಟಿದ್ವಿ. ಆ ಹೊತ್ತಿನಲ್ಲಿ ಅವರು ಹಗಲು ರಾತ್ರಿ ಓಡಾಡಿ, ಯಾಕಂದ್ರೆ ಅವ್ರು ಆಫೀಸರ್ ಇದ್ರು, ಅವ್ರಿಗೆ ಗೊತ್ತಿತ್ತು ಯಾವ ರೀತಿಯಿಂದ ಈ ದುಡ್ಡನ್ನ ಈ ಭವನಕ್ಕೆ ತಗೋಬೇಕು ಅಂತ. ಆ ಸಿಲ್ಕಿಯ ನಿಂತಿತ್ತು ದುಡ್ಡು, ಅದನ್ನ ಅವ್ರು ತಕ್ಕೊಟ್ರು. ಆಮೇಲೆ ಕೆಲಸ ಮುಂದುವರಿತು. ಅಲ್ಲಿಗೆ ಏನು ನಿಂತು ಹೋಗ್ತಿತ್ತು ಆ ಕೆಲಸ ಮುಂದಾಯ್ತು. ಅದಕ್ಕಾಗಿ ಅವರಿಗೆ ಇವತ್ತು ಬಹಳ ಪ್ರೀತಿಯಿಂದ ನಾವು ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಆಮೇಲೆ ಇವತ್ತೇನೋ ನಮ್ಮ ಇನ್ನೊಬ್ರು ವಿಕ್ಟೋರಿಯಾದಲ್ಲಿ ಇವತ್ತು
ಮಿಂಟೋದ ಲಾಲಾ ನಾಯಕ್ ಅವರು ಅವ್ರ ತಂದೆಯವರು, ಅವರಿದ್ರಲ್ಲಿ ನಾವೆಲ್ಲ ಅವ್ರ ಕಾಲದವ್ರು, ಅವ್ರ ಹತ್ರನೇ ಹೋಗ್ತಿದ್ವಿ ನಾವು. ಕಣ್ಣಿಂದ ಏನು ತೊಂದರೆ ಇದ್ರು ನಾವು ಬಹಳ ಪ್ರೀತಿಯಿಂದ ಕೂರಿಸಿ ಎಲ್ಲ ನೋಡಿ ಇದು ಮಾಡೋದು. ಇವತ್ತು ಅವರು ಮುಂದೆ ಬಂದಿದ್ದಾರೆ, ಪ್ರಮೋಷನ್ ತಗೊಂಡಿದ್ದಾರೆ, ಈ ಜನಾಂಗಕ್ಕೆ ಒಂದು ಹೆಸರು ಮಾಡುವಂತ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಡಾಕ್ಟರ್ ಗೀತಾ ಅವರು ವಾಣಿ ವಿಕಾಸದಲ್ಲಿ ಅವರು ಕೂಡ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಗೋರ್ ಬಂಜಾರಗಳಲ್ಲಿ ಸಾಕಷ್ಟು ಜನ ಇದ್ದಾರೆ, ಆದರೆ ಅವ್ರದ್ದೇ ಆದಂಥ ಒಂದು ವಿಶೇಷತೆ ಇದೆ ಅನ್ನೋದಕ್ಕೆ ನಾವು ಅವ್ರನ್ನ ಆಯ್ಕೆ ಮಾಡಿದ್ವಿ. ಮತ್ತೆ ನಮಗೆ ಈ ಭವನದ ಬಗ್ಗೆ ಹೇಳಬೇಕಾದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಸಿಕ್ಕಾಕೊಳ್ತು. ನಿಗಮ ಆಗಬೇಕು ಅಂತ ಹೋರಾಟ ಮಾಡಿದ್ವಿ. ಅದಕ್ಕೆ ಮೊದಲು 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಆಮೇಲೆ ಅದಕ್ಕೂ ಹಿಂದೆ ಇದ್ದಂಥ ಒಬ್ಬರ ಮಂತ್ರಿ ಇನ್ನೊಬ್ರಿದ್ರು, ಅವರೇನು ಹೆಸರು ಮರಿತು, ಅವರು ಕೂಡ ಹೇಳಿದ್ರು. ಆದರೆ ಅದಾಗಿರ್ಲಿಲ್ಲ. ಮಾನ್ಯ ಯಡಿಯೂರಪ್ಪ ಅವ್ರು ಬಂದ ಮೇಲೆ ಅವ್ರು ಧಾರಾಳವಾಗಿ ಕೊಟ್ಟರು. ಯಾಕೆಂದ್ರೆ ಅವ್ರು ಮಠ ಮಂತ್ರಿಗಳಿಗೆ ಬಹಳ ಧಾರಾಳವಾಗಿ ದುಡ್ಡು ಕೊಡ್ತಾರೆ. ಅವ್ರಿಗೆ ಅಷ್ಟಷ್ಟು ಕೋಟಿ ಕೊಡ್ತೀವಿ, ಈಗ ಒಂದು 5 ಕೋಟಿ ಕೊಡೋದು ಏನು ಮಹಾ ಅಂತ ಅವರು ನಮಗೆ ಕೊಟ್ಟರು. ಅದು ನಮಗೆ ಬಹಳ ದೊಡ್ಡ ಪ್ರಸಾದವಾಗಿ ಸಿಕ್ತು. ಆದರೆ ಅದರಲ್ಲೂ ತಡೆ ಆಯಿತು. ಆಗ ನಾವು ಅವ್ರಿಗೆ ಅಂಟ್ಕೊಂಡ್ವಿ. ಯಾರು? ನಮ್ಮ ಉಮೇಶ್ ಜಾಧವ್ಜಿ ಅವರಿಗೆ ಹೇಳಿದ್ವಿ ಎಲ್ಲ. ತಕ್ಷಣ ಅವರು ಎಷ್ಟು ಮಟ್ಟಿಗೆ ಸ್ಪಂದಿಸಿದ್ರು ಅಂದ್ರೆ, ಅವರು ಮತ್ತು ನಮ್ಮ ವಿಠಲ್ ಜಾಧವ್ ಇಬ್ಬರು ಕೂಡ ನಾನು ಸಿದ್ಧನಾಗಿ ಎಲ್ಲ ಉಳ್ಕೊಂಡ್ವಿ. ಆದ್ರೆ ಅವ್ರು ಓಡಾಡಿದ್ರು ಎಷ್ಟಂದ್ರೆ ಟೇಬಲ್ ಹೋದ್ರು. ಯಾವೊಬ್ಬ ಕ್ಲರ್ಕ್ ಹತ್ರ ಕೂಡ ಹೋಗಿದ್ದರು. ಯಾರೇ ನಾನು MP ಇದ್ದೀನಿ, ನಾನು ಲೋಕಸಭಾ ಸದಸ್ಯ ಇದ್ದೀನಿ, ಕಲಬುರಗಿಯಿಂದ ಗೆದ್ದು ಬಂದಿರೋ ಅಂಥವ್ರು ನಾನು ಯಾಕೆ ಮಾಡಬೇಕು ಅನ್ನೋಂಥ ಅಹಂಗಿತ ಅವರಿಗೆ. ಆದ್ರಿಂದ ಇವತ್ತು ವೇದಿಕೆ ಮೇಲೆ ಅವರಿಗೆ ನಾವೆಲ್ಲ ಬಹಳ ಪ್ರೀತಿಯಿಂದ ಇಂಥ ಒಂದು ಒಳ್ಳೆಯ ಕಾರ್ಯವನ್ನ ಮಾಡಿ ಇವತ್ತೇನು ಈ ಭವನ ಇದೆ. ಆದ್ರೆ ಇದಕ್ಕೊಂದು ಕಲ್ಲು ಹಾಕಿದೋಗಿದ್ದಾರೆ. ಅದು ಯಾರಂದ್ರೆ ನಮ್ಮ ಅಧ್ಯಕ್ಷರು, ನಿಗಮದ ಅಧ್ಯಕ್ಷರು. ಇದನ್ನು ನಾನು ಕರೆದೆ, ನೋಡಿ ಮಾನ್ಯ MP ಅವ್ರು ಬರ್ತಾ ಇದ್ದಾರೆ, ಮಂತ್ರಿಗಳು ಬರ್ತಾ ಇದ್ದಾರೆ, ತಾವು ಬರಬೇಕು ಅಂತ ಹೇಳಿ ಅವರಿಗೆ ಬಹಳ ಪ್ರೀತಿಯಿಂದ ಕರೆದ್ರೆ ಅವ್ರು ಹೇಳಿದ್ರು ಬರೋಕ್ಕಾಗಲ್ಲ ಬೇಡ ಅಂತ. ಆದ್ರಿಂದ ಯಾಕೆ ಅಂತಂದ್ರೆ ಇದು ಖಂಡಿಸಿದ ಪ್ರಕಾರ, ಕರಾರು ಪ್ರಕಾರ ಇದು ನಮಗೆ ಹಸ್ತಾಂತರ ಮಾಡಬೇಕು, ಅದು ಮಾಡಿಲ್ಲ. ಅದಕ್ಕೆ ನಾನು ಅಶೋಕ್ ಅವರು ಬಂದಾಗ ಹೇಳಿದ್ದು, ದಯವಿಟ್ಟು ನಮ್ಮ MP ಸಾಹೇಬರು ಮತ್ತು ಅಶೋಕ್ ಅವರು ಸೇರಿ ಅವ್ರಿಗೆ ಹೇಳಿ ಇದನ್ನು ಹಸ್ತಾಂತರ ಮಾಡಿಸಿದ್ರೆ ಅಲ್ಲಿಗೆ ನಾವು ಅವತ್ತಿಂದ ನಾವು ಬಹಳ ಉತ್ತಮ ರೀತಿಯಲ್ಲಿ ಮುಂದಿನ ಕೆಲಸವನ್ನು ಮಾಡ್ಬೋದು. ಇಷ್ಟು ಇದು. ಆಮೇಲೆ ಮನೋಹರ ಇನ್ನಾಪುರ ಬಂದಿದೆ, ಅವರು ಕೂಡ ಬಹಳಷ್ಟು ದುಡ್ದಿದ್ದಾರೆ ಹಿಂದೆ. ಅವ್ರು ನಮ್ಮಿಂದ ಸಿಟ್ಟಾದ್ರು. ಎಲ್ಲರೂ ನೋಡಿ, ನಾವೆಲ್ಲ ಸೋದರಿಯರು. ಎಷ್ಟೋ ಸಾರಿ ಯಾವ್ಯಾವ ವಿಷಯಕ್ಕೆ ಜಗಳ ಆಗ್ತಾರೆ. ಇನ್ನೊಂದು, ವಿಠಲ್ ಜಾಧವ್ ಅವರು ಗುಲ್ಬರ್ಗದಲ್ಲಿ ಒಂದು 2-3 ವಿದ್ಯಾಸಂಸ್ಥೆಗಳು ತಗೊಂಡಿದ್ದಾರೆ. ಅದರಲ್ಲಿ ನನಗೆ ಗೊತ್ತಿಲ್ಲ, ನನ್ನ ಹೆಸರಿನಲ್ಲಿ ಒಂದು ಮಾಡಿದರು. ನನಗೆ ಆಶ್ಚರ್ಯ ಆಯಿತು. ಅದಕ್ಕೆಲ್ಲ ಅದು ಎಷ್ಟು ಮಟ್ಟಿಗೆ ಅಂದರೆ ಅದನ್ನ ಪರ್ಮಿಷನ್ ಎಲ್ಲಿ ತಗೋಬೇಕು ತಗೊಂಡು, ನಾನು ನೋಡಿದ್ರೆ ಪಾರ್ಟಿ ಸಖತ್ ಜಡ್ಡು ವೈರಿಗಳ ಥರ ನಾವು ಮಾತಾಡ್ತಿರ್ತೀವಿ ಪಾರ್ಟಿ ವಿಷಯ ಬಂದಾಗ. ಆಮೇಲೆ ತಾತ್ವಿಕವಾಗಿ ಯಾವುದೋ ಒಂದು ವಿಷಯ ಬಂದಾಗ ನಾವು ಪರಸ್ಪರ ಬೇರೆ ಮಾತಾಡ್ತೀವಿ, ಆದರೆ ಸೋದರತ್ವ ಎಲ್ಲೂ ಹೋಗಲ್ಲ. ಯಾವ ಒಂದು ಒಳ್ಳೆಯ ಕೆಲಸ ಇರುತ್ತೋ ಅದನ್ನ ಒಟ್ಟಿಗೆ ಸೇರ್ ಮಾಡ್ತೀವಿ ಅಂತ ಜಾಗ ಹೋಗಿದ್ದಾರೆ. ನಮ್ಮ NR ನಾಯಕ ಅವರಂತೂ ಯಾವ ಕೇಸ್ಗಳು ಬರ್ತವೆ ಈ ಸಂಘದ ಬಗ್ಗೆ 1 ರೂಪಾಯಿ ತಗೊಳ್ಳಾದ್ರೆ ಬಹಳ ಕೆಲಸ ಮಾಡಿದೆ. ಯಾರು ಕಡಿಮೆ ಯಾರು ಹೆಚ್ಚು ಅಂತಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಕೆಲಸ ಮಾಡಿದ್ದಾರೆ. ಅದನ್ನು ಮೊದಲೇ ಹೇಳಿರೋದ್ರಿಂದ ನಾನು ಆ ವಿಷಯ ಇರ್ತಲ್ಲ. ಇವತ್ತು ಈ ಬಂಜಾರ ದೀವಿಗೆ ನಾವು ಹೊರಗೆ ತಂದಿದ್ದೀವಿ. ಮತ್ತು ಈಗ ಈ ಪುಸ್ತಕವನ್ನು ತಾವು ದಯವಿಟ್ಟು ಓದಲೇಬೇಕು. ಈ ಏನು ಅಲೆಮಾರಿಗಳು ಯಾವ ಪುಸ್ತಕ ಇಲ್ಲಿರ್ತಿಲ್ವಾ? ಅಲ್ಲ, ಪುಸ್ತಕ ಇದು ದಮನಿತ ಅಲೆಮಾರಿಗಳು ನಿಜಾಮರ ಆಳ್ವಿಕೆಯಲ್ಲಿ ಲಂಬಾಣಿಗಳು. ಇದು ಓದಿದ್ರೆ ನೀವು ಕಣ್ಣಿಗೆ ಬಂದ್ಬಿಡುತ್ತೆ. ಇದ್ರ ಬಗ್ಗೆ ಒಂದು ಸಣ್ಣ ಲೇಖನ ಇದೆ, ನಮ್ಮ ಬಂಜಾರ ದೀವಿಗೆಯಲ್ಲೂ ಇದೆ. ಈ ಪುಸ್ತಕವನ್ನ ತಾವು ದಯವಿಟ್ಟು ಖರೀದಿ ಮಾಡಲೇಬೇಕು. ಪ್ರತಿಯೊಬ್ಬ ಬಂಜಾರನು ಕೂಡ ನಾವು ಏನಿದ್ವಿ, ಏನಾಗಿದ್ವಿ, ಯಾವ ಸ್ಥಿತಿಲಿದ್ವಿ, ಇವತ್ತೇನಾಗಿದ್ವಿ ಅನ್ನೋದನ್ನ ನಾವು ತಿಳ್ಕೊಬೇಕಾದ್ರೆ ಈ ಪುಸ್ತಕ ಬಹಳ ಕಷ್ಟಪಟ್ಟು ಬಂದಿದ್ದಾರೆ. ಭಾಗ್ಯ ಭೂಕ್ಯ ಅಂತ ನಮ್ಮ ಬಹಳ ಮಹಾನ್ ಲೇಖಕರು ಇಂಗ್ಲಿಷ್ನಲ್ಲಿ ಬರೆದಿರೋದನ್ನ ಡಾಕ್ಟರ್ NS ಜಾಧವ್ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ ಪುಸ್ತಕ ನಾವು ಓದಲೇಬೇಕು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಇವರು ವಕೀಲರಾದಂಥ ಮತ್ತು ಬಹಳಷ್ಟು ತಿಳುವಳಿಕೆ ಇರುವಂಥ, ಅಂದರೆ ಜನಪರವಾದ ಕಾಳಜಿ ಇರುವಂಥ ನಮ್ಮ ಇವರು ಬಂದಿದ್ದಾರೆ. ಮಾತಾಡ ಇಲ್ಲ ಅನಂತ್ ಬರತ್ತಲ್ಲ, ನಮ್ಮ ಅನಂತ್ ನಾಯಕ್ ಅವರು ಈ ಪುಸ್ತಕದ ಬಗ್ಗೆ ಮಾತಾಡ್ತಾರೆ. ದಯವಿಟ್ಟು ಎಲ್ಲರೂ ಕೂಡ ವೇದಿಕೆಯಲ್ಲಿರೋ ಜಗನ್ಮಾತೆ ಜಾತಮುಖಿ ಜಗನ್ಮಾತೆ
जागेवर जाणार जागे आयोच रे आयो आणि पुढे कोणी आयो आयो शिवाला दिल्ली मध्ये झेंडा झुलावू घेतो 3 वर्ष आपण नेता नेता आणि दिल्ली झेंडा झुलाला तांड्या झुपडा बांधले जवळ गुरुवाटी म्हणे बेंगळूर राजधानी में बंजारा भवन वेगो तो हम जागेर दार कनकन आमेलेचा कनकजको आपण कन्फर्म मी जागे छाव करे कन्फर्म कोणी जागच घे गोरमाटी तो गोरमाटी जागच घेत काय एकदा या नुडी शिवा भाया आपला लाती गोरमाटी जागरेची कोणती जयंती का तो ना हात जोडू रे सेवा हमारे बीजापुर नेताजी प्रकाश राठौड़ साहब आज ये कार्यक्रम में नाम है जो दिल्ली ना आज काय करत के समझते हम कोण लोग से तो दिल्ली मिली जाए होना कि हमारे साहब हमरो लागे हमें खुशी लागे वो हमारे साथे माई रजना काही कोई एक भेड़िया रच कतानी करके याडी मीटिंग लेता है सिजाना के वने उपकार ई समाज आपण सरळागी भूली शिक्षे सेक्रेटरी वो रोयलो बदला खरो खरो मन भी रोवणी आली मस्त माणसे रवाना के आता समाज सेवक ए बंजारा भाना बेंगळूर पाणी ए कांदे हो माटी जाऊ पाणी बंजा अवर जनता वाईना ए बंजारा भाना बेंगळूर पाणी ए कांदे हो माटी जाऊ पाणी काय केले चोरे तो काय केले तो लोकून तरी मानवले देवडा काय केलं केलं बंजारा भवन बेंगळूर बेंगळूर माई अरे तांडे माहित करी येतो तांडे तांडे बेंगळूर माई बंजारा भवन वाळचा हे मेडी काय आपले हा तांडे माई झुबडा कोणी येतो रे पुरनाडे पटला थापना गजना जको पाणी आ जना उगरे पाणी से घरे माई पडतो तो जसे गोरमाटीचा हो गोरमाटी बेंगळूर राजधानी माई भाई काय सेवा भाया याडी जगदंबा तमने अवतार दिली काय ताकद दिली तमुसे रोरोन नगर जायचो पण ये समाजम इतिहास करून जायचो बिटिले निता नायक याडी आणि हमार बंजारा सगळे काय से पदाधिकारी गुलो काय सदुक सेट
एक सेल राबेच एक सवाई राम नायक रागन काय काचा ये भारी भारी राबेच जन आज हमारा बंजारा भवनावेच ए बंजारा हमारे येणार नाही हमारो सगा सेण एपी साहेब गौरव अध्यक्षचे संजोरो पण आम्हातच बेंगलोरे माहितचा अंबरेत कळायर माळी माहितचा व समुद्रेर माळी नगरी गंतरी माहित पण गोरमाटी मा एक खुशी पडायचं नाही घ्या हमने देखे एक रोज एमपी ओन गोकला गणपती गोकेन एक रोज एमपी लागेल सवा लाख काही केलं लागेल नाही गोरमाटी जिल्ह्याचे काही एमपी केले हमारो एक एमपी करतो का आवडा खुशी तो घ्या कल्याणी दिल्ली जिल्हे कोण येते रे जे लोकून विमाने माई नको विमान निल्दाणच जिल्हे कोणती चुकवली लो ट्रेन में ये जब ये हमारे श्री गरीब से को टिकट कड़ा ना हमारा टिकट कड़ा पर विमाने में लोग कोण आधे ते पिसा घालतात पण ये भी जापा कायचे फिर येता काय गवर्नमेंट काम करे वो सेफ फिर मकार में दिल्ली में यूज बात केला है ये समाते ना हमारा एमपी एमएलए के कनकतो वन फरनलाम लाती बाते करा यावरा नी कनकतो हमार करवाटी दाका बिरे या भगवान तो खरो खरो सेवादार जगदंबा याडी तो आचो करस कोणी का झंडा झुलाला की झंडा झुला ब्रह्म याडी कोणी काय करा ये भगवान ने काही झंडा झुलाचा जेरो ना मर्यामा याडी झंडा झुलायच काय झुलाई ए जो जोडी ये बेटी जो को याडी वस्य धला ना की तांडे तांडे माई सेवालाल बेनती वे लगी तांडे तांडे याडी वस्य जो को काही वरो पारणो हलाय लगी तालुके हलाई जिल्हा हलाई झाली माई बाबा ज्यादा सगळ्यांना दिल्ली माई झंडा धलाई साथी धवाई हां ज्यादा साहेब ना दिल्ली माई ये साथी भवानी झंडा झुले लगाड़ी वो ज्यादा साहेब तम अतिथि हम गोरमाटी एक है कताणी न केवा ज्यादा साहेब वत न येव तो आपण मत आय देते काय कोण आय देते रेलवे स्टेशन जोड़ा पे वो सारे भैया हम घाण तमार तम काई करे रे तुझ को समाज में पूरा तो मन तो खुशी लगी लोग उनका लेकिन काय बापू ये आपण गुरुवर्या मेलेचा आपण सरदार सेवालाल महाराज वनेर भी आशीर्वाद से नेणो तमने से नेणो हम गावण्याचा घमातान किती आम्हाला किती करायचा काय तो अजून बेंगळुरू में आपण बेसन एक जाग वेतो कोणी हेरजे कार्यक्रम करेन जाग वेते कोणी असे जाग वेनो ही करताना के ಹೋರಾಟಕ್ಕೆ ಜೋಡಿ ಇಡಿ ಸಂಘವಾಳ ಸಂಘ ನೇತೃತ್ವ ಇರ್ತಾನೆ ಡಾಕ್ಟರ್ ಬಿಟಿ ಲಲಿತಾ ನಾಯಕ್ ಸಿದ್ಧ ನಾಯಕ್ आपण एनआर नायक इडी टीम कायचं वो टीम में आपण सेज एक चप्पाळे मारताना म्हणून अभिनंदन सर आपण बेसन ठिकाणी ಬಹುಶಃ आपण एमपी जाधव साहेब वनूर सहकार वनूर ಬೆಂಬಲ वनूर मार्गदर्शन ಈ ಸಂದರ್ಭ ಸಂಘನ ಭಾರಿ ಅಗತ್ಯ ವ್ಯಕ್ತಿ वो एमपी वेज ಕೂಡ
और पछी संघार गौरवाध्यक्ष जो से जे ಹೊಂದಾಣಿಕೆ ವಿಜೇತಿ ಈಗ ಸಾಧ್ಯ ಆಗಿತ್ತು ಸರ್ ಅದು ದಿ ರಾಜಕಾರಣಿಗಳು ಅವರ ಜೊತೆ ಭೇಟಿ MP साहब उदती MLC प्रकाश राठौड़ साहब हमारे प्रकार अपने कम्युनिटी में इंटेलिजेंट साइलेंट and community concerns सजुकोण दोइड राजकारणिಗಳು ಬಹುಶಃ ಇದು ಮುಂಚೂಣಿ ನಾಯಕರು ಹಾವ ಒಂದು ಮೊಡ ಕೇರವಾದ ಕಾವ ಕೆಲವು ಸೆಕಂದು ताळमेती आपण समाजाने काय चाव कजून एड्रेस करेना वाते कम काम करेवाळ छ वो बहुशः ताळमेती आपण ताळमेती देख रहे चाव अंगडा हम अर्जेंट होते बेजदाने आपण छ करेक्ट हां वो जादव साहब केरोतो पाच ಈ ಭಾರಿ ಇಂಪಾರ್ಟೆಂಟ್ ಪುಸ್ತಕ ಪಾಚರಾಜನ್ ಕೇಳೋದು ಮೇಡಮ್ ಕೇಳೋದು ಸುಜಾತ ಮೇಡಮ್ ಭಾರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅವ आपण से देनो से बहुत तुम्हें बताने डॉक्टर साहब जादव साहब केरोतो डॉक्टर B.R. अंबेडकर एक डॉक्टर B.R. अंबेडकर ಅವರು ಒಂದು ಮಾತನ್ನು ಹೇಳ್ತಾರೆ ಸರ್ ಪ್ರೊಫೆಸರ್ ಇತಿಹಾಸ ಮರೆತವರು ಇತಿಹಾಸವನ್ನ ನಿರ್ಮಿಸಲಾರರು ಸೃಷ್ಟಿಸಲಾರರು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು मार बाप के तो हमारी आड़ी काई कष्ट की थी मार दादा काई कष्ट की तो मार परदादा काई की तो मैं वेल कौन सावा मार वंश कौन सावा और काय हालत वेती आज मकत होबोचु ಇತಿಹಾಸ ಈ ಇತಿಹಾಸವನ್ನು ಗೊತ್ತಾಗಲಿಲ್ಲ ಅಂದ್ರೆ ನಾನು ಹೊಸ ಇತಿಹಾಸವನ್ನು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹೇಳಿದ್ದಾರೆ ಹಾಗಾಗಿ ಒಂದು ಮುಂದೋಡುವ ಮಾತನ್ನು ಹೇಳ್ತಾರೆ ಸಿಂಹಗಳ ಇತಿಹಾಸವನ್ನ ಬೇರೆ ಯಾರು ಬರೆಯೋದಿಲ್ಲ ಸಿಂಹಗಳೇ ಬರೀಬೇಕಂತ ಇನ್ನೊಬ್ಬರು ಹೇಳ್ತಾರೆ ಇತಿಹಾಸದ ಒಳಗಡೆ ಬಂಜಾರ ಸಮುದಾಯದ ಏಳು ಬೀಳುಗಳು ಏನೇ ಇರಬಹುದು ನಾಗರಿಕತೆಯನ್ನು ಕಟ್ಟಿದ್ದಾರೆ ಒಂದು ಸಂಸ್ಕೃತಿಯನ್ನು ಕಟ್ಟಿದ್ದಾರೆ ವಿಶಿಷ್ಟವಾದಂತಹ ಆಹಾರದ ಪದ್ಧತಿ ವಿಶಿಷ್ಟವಾದಂತಹ ವೇಷಭೂಷಣಗಳು ಅವರ ಕಲಾ ಪ್ರಕಾರಗಳು ಹಾಡು ಕುಣಿತ ಪಂಚಾಯತ್ ಪ್ರಜಾಪ್ರಭುತ್ವದ ವ್ಯವಸ್ಥೆ ಕೂಡಿ ಬಾಳುವಂತಹ ಸಾಮರಸ್ಯದ ಬದುಕು ಎಲ್ಲವನ್ನು ಬದುಕಿದಾರೆ ನಮ್ಮ ಇತಿಹಾಸವನ್ನ ದಾಖಲಿಸುವುದರಲ್ಲಿ ಈ ದೇಶದ ಇತಿಹಾಸವನ್ನ ದಾಖಲಿಸುವಲ್ಲಿ ಈ ದೇಶದ ಯೂನಿವರ್ಸಿಟಿಗಳು ಸಂಪೂರ್ಣವಾಗಿ ವಿಫಲವಾಗಿವೆ ಇಂಥ ವಿಫಲವಾಗಿರುವಂತಹ ಸಂದರ್ಭದಲ್ಲಿ ನಮ್ಮ ಇತಿಹಾಸವನ್ನು ನಾವು ಕಟ್ಟೋದಕ್ಕೆ ಅನೇಕ ಜನ ಸಾಹಿತಿಗಳು ಚಿಂತಕರು ಕೆಲಸ ಮಾಡಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಡಾಕ್ಟರ್ ಭಾಗ್ಯ ಮುಖ್ಯ ಹೈದರಾಬಾದಿನ ಸೆಂಟ್ರಲ್ ಯೂನಿವರ್ಸಿಟಿಯ ಪ್ರೊಫೆಸರ್ ಒಂದು ಬಹಳ ಗಟ್ಟಿಯಾದಂತಹ ಐತಿಹಾಸಿಕ ದಾಖಲೆಗಳನ್ನು ಇಟ್ಕೊಂಡು ಅಂಕಿ ಅಂಶಗಳನ್ನು ಇಟ್ಕೊಂಡು ಸರ್ಕಾರದ ನೋಟಿಫಿಕೇಶನ್ಗಳನ್ನ ಗೆಜೆಟ್ ನೋಟಿಫಿಕೇಶನ್ಗಳನ್ನ ದಾಖಲೆಗಳನ್ನು ಇಟ್ಕೊಂಡು ಮಾಡುವಂತಹ ಪುಸ್ತಕ ಧಮನಿತ ಅಲಮರಿಗಳು ನಿಜಾಮರ ಆಳ್ವಿಕೆಯಲ್ಲಿ ಲಂಬಾಣಿಗಳು ಬಹಳ ಅಮೂಲ್ಯವಾದಂತಹ ಪುಸ್ತಕ ಈ ಪುಸ್ತಕ ಇಂಗ್ಲಿಷ್ ಅಲ್ಲಿ ಬಂದಿದೆ ಬಹುಶಃ ಅವರು ದೂರದ ಯಾವ खुशी सर शेन अभिनंदन है वेदिके कोण भेटेचो कोण आपण महाराज पाच करून नमन करत से गण्य लोगों की राम राम करूचो मार मुंडा गायचे कोण भेटेचो से गेस्ट लोग कोण पत्र करते मी राम राम करूचो टाइम घण ಶಾರ್ಟ್ ಇವಾತೆ ಕरूचो ನಮ್ಮ ಭಾಷೆನೇ ಮಾಡ್ತೀನಿ ನಾನು ತಿಳಿಲಿ ಬಿಡಿ ಬ್ಯಾರೆ ನೆಕ್ಸ್ಟ್ ಮೈ ಹೋಗ್ತೀನಿ ಈ आज 50 वर्ष से सायलेंटली हमसे ऑब्जर्व करते जा रहे था आज घनाच ये संघवान अभिनंदन करूचो दी लेडी डॉक्टर आज सन्मान करण्याचं म्हणून अभिनंदन करू सन्मान करवायला पाहिजे आज डॉक्टर गीता शिवमूर्ती मग 45 इयर्स येते म्हणून लोक मेडिकल सीट मिळते कोणी संघर्ष करत जिद्द येते मेडिकल सीट लेन MBBS करत MD OBG करत बट वाणी विलास हॉस्पिटल में लेक्चरर में ज्वाइन हुए प्रोफेसर हुए आज वो हॉस्पिटल हेड से दिस इज ग्रेटेस्ट अचीवमेंट कोई कन्या हुए कोई दिला अनवत हम सांभाळाचा has a MLA, has a MP, has a doctor. Whether ground report is excellent, extraordinary, committed to the people, committed to the poor of the poor. That's why this is. ये अजय 1 घंटा लगा उसमें गीता के बारे में डॉक्टर गीता शिवमूर्ति के बारे में बातें करूँ बोलता हूँ अजय डॉक्टर सुजाता और फादर
Dr. Lala Naik. We are proud of him. Such people will not be reborn. As Minto Hospital में एक best excellent administrator, Minto Hospital director and कईयों लाखों student in medical education there. एक Minto Hospital international standard लाया जो कौन लाला नायक के बेटे डॉक्टर सुजाता वो भी घन स्ट्रगल करत लीगल फाइट आपण जाते तुम्ही मालूम से आपण कतरा प्रेशर हाउस सेल फेस करत आज प्रकाशन में अभिनंदन करू छो डॉक्टर सुधाकर फुल सपोर्ट करत आज डायरेक्टर करत आज शी वी आर प्राउड ऑफ दिस टू लेडीज ये सारी हिंदुस्तान में आई डोंट अंडरस्टैंड व्हाई दिस पीपल डोंट कम टू दिल्ली because we want to expose you to the India, not for your sake. You should be a role model to the others. Role models to the other. I am doing as extraordinary as काम की देर से BT ललता नाइक बाइनर उनको टीम मेंबर्स अभिनंदन करूँ तो आज सारी हिंदुस्तान में member of parliament 25 लाख जनसंख्या मैं MP छो National Executive Committee BJP member छो and we are because you know the pain of people because we were with KT Rathod ji, my brother Narsingh Jadhav. ऐसे हमसे suffering balance we have grown up together, Prakash and myself, and Prakash also. For the first time in the history of Karnataka, एक MLC government dinner, chief whip के लिए cabinet rank हमारे समाजवाद कोई भी पार्टी में कौन अच्छे वर्कर्स we honor them समाजवाद एक we are not एक पार्टी हम पैटर्नाइजेशन से everyone should involve as अशोक जो रेवेन्यू मिनिस्टर आए थे आज अपन बीटी ललता नाइक बाई घणों बातें अच्छी बातें की दो अनमन वाजारना भी की दो निम समाज सोलोगा ना निम ये बेकार मार्टिन के अशोक जन दिल्ली में हम करना भी सपनों में संजोते बोले मैं MP में ऊपर I never thought even my son Avinash Jadhav youngest MLA in assembly वो MLA उसके लिए हम सोचे थे बोले आज हमारे रिक्वेस्ट करें मैं मार बाइरो बेटा MLA से प्रकाश राठौड़ मैं MP चो मार बेटा MLA से शिवलाल महाराज समाज राष्ट्र दूसरा बात आज बंजारा निगम आप हमारो वकील साहब क्यों तो वकील साहब क्यों तो विश्व इतिहास मालूम तो इतिहास करा था कि बाबा साहेब अम्बेडकर के लिए everyone should know the history of our community आज करती आज आपण कुवेते we were denotified tribes then we became backward tribes then we came to KT Rathod मार भिन्नो येला नायक जी देवराज से पेड़े में डिलिमिटेशन करन सारी कर्नाटक शेड्यूल कास्ट गाली हम करना भूलाने भूलू ना आज बंजारा निगम जोड़ोगे तो हमारो येडियुरप्पा कारण से प्रकाश राठौड़ MLC हो तो he was in opposition बेलगाव में नाइट प्रपोजल करन नाइट सारा तो फाइट करन देवनायक मामा बेलंगीर हम भुलाने वो से करन आज कौन बंजारा निगम करन एक देश में मादरी बंजारा निगम वेगी सर और फर्स्ट अध्यक्ष MD टांडा निगम में MD आपन सोमला नायक साहब वो टाइम पर येडियुरप्पा जी पीरियड में 5 करोड़ रुपए सैंक्शन किए और बिल्डिंग बंद की थोड़ा मोबाइल जैसे प्रॉब्लम है तो लीगल हिच होते हैं there are no administrative appeal for sanction for this administrative sanction with the gone so becomes illegal we have to thank corona period में हमसे कोरोना थी रिकवर हुए हम बेंगलुरु में आए थे पूरा संघ और हमारे यहाँ हम जो कौन it is our duty we have not done any favor to anybody
कागो तो समाजेर लास्ट मानस बंजारा समाजेर लास्ट मानस पूरो जान हथेली पर लेन हम जीता मिले we have to pay back to the society and समाज हम तीन चार दान 15 days सीधे नायक बीटीलाल नायक बनाए भाई घर चमकी भान की जो कोरोना पीरियड में या काय हम लोगों तो हम छेड़ी जे हम गाड़ाचे बाळच के दिले मार गेलेची पे रुमेनान वादी की हम रातन दाडो 20-25 days 30 days इंडियन जो कोण we regularized everything and we got another 1.5 crore sanction अब से समाज में दशक डिफरेंसेस रस दशक ये काय दशक प्रॉब्लम हैंडिंग ओवर टेकिंग ओवर आई अश्योर यू everything will be very smooth without any problem मैं भाई जो अक्षर दो भाई मन मालूम से तब बकर सैक्रिफाइस की देतो राजू हमसे बुलंद राजू इज आल्सो वेरी गुड लीडर समाज और राजू लीडर से हमसे बुलंद ये सॉर्ट आउट करा कागे तो वी शुड बी रोल मॉडल टू द अदर्स आपण समाज आपण रोल मॉडल सेंटर मोर पक्ष विठ्ठल जाधव मैं धन्यवाद करू छो गुलबर्गा यूनिवर्सिटी गुलबर्गा में कैबिनेट सिद्धरामैया जे नेतृत्व में कांग्रेस में दूसरा फर्स्ट कैबिनेट गुलबर्गा में हुई उन्दार हम एक टास्क दे बोल तो विठ्ठल गया बंजारा सेवालाल महाराज पीठ गुलबर्गा प्रमुख करके भारत देश व्यक्ति से संत सेवालाल अध्ययन पीठ गुलबर्गा में करायला लगाने हम सिद्धरामैया जी धन्यवाद करा एक घंटा उसमें से बातें करें ना वो से ब्रीफ वो पर लाल दरी गुलबर्गा में घूमना पाते नहीं लाल दरी के 30-40 एकड़ सैंक्शन करन वो इंटरनेशनल कल्चरल सेंटर करो वो एक टेक्सटाइल पार्क करो करके वो प्रपोजल मूवमेंट वेरी सर आज से आज संत सेवालाल महाराज जन्मोत्सव सरकार योजना करो करके घणमो डिमांड होते आज हमारो मारो अन्यारो मुख्यमंत्री वो हमारो लीडर भी मारो लीडर छो मुख्यमंत्री सिद्धरामैया जी गुलबर्गा आए तो शाहपुर में आए तो वत अनाउंस करन यादगिरी इंसान प्रकाश ठाकुर गांव में बबलेश्वर इंसान उन्दार संत सेवालाल महाराज जयंती सरकार उन्नीति अनाउंस की दे वो लेटर ले लें हमारो रामराव बापू मारो रामराव महाराज मन मंगाया लेटर सरकार लेती वो लेटर रामराव बापू लेटर दे महाराष्ट्र में संत सेवालाल महाराज जयंती सरकारी सेलिब्रेशन करने लगा तेलंगाना स्टेट महाराष्ट्र स्टेट एंड कर्नाटका स्टेट 3 स्टेट में संत सेवालाल महाराज जयंती सरकार कर रही है दिस इज द बिगेस्ट अचीवमेंट आज एमपी मेंबर ऑफ पार्लियामेंट आज मेंबर ऑफ पार्लियामेंट वेन हमारो रामराव महाराज घणो मोटो सपनो हतो घणो स्ट्राइक कीधो एक महीना दीदी महीना दिल्ली में रेन लोकुन एक महीना दीदी महीना ठंडी में रिकॉर्डन संत सेवालाल महाराज वो नामे एक जयंती करो नेशनल लेवल कार्यक्रम होनो करके मोर सपनो हतो हम 2020 फेब्रुआरी में महीना में संत अपन रामराव महाराज बापू दिल्ली आए तो ऑक्सीजन सिलेंडर सोबत नाकेन अटैच कर लेन यूरिनरी बैग ले लेन घणो सीरियस हो तो एक महीना देन होता अतरा मूड जयंती की दे 3 स्पेशल ट्रेन one from यादगीर, one from मुंबई, one from हैदराबाद करन कम से कम 20-25 हजार लोग दिल्ली ना सारी दिल्ली फेब्रुआरी पर गवर्नमेंट बाइली आपने फेटा दिखाती थी सारी हिंदुस्तानी में और आज असो एक वातावरण निर्माण होगोच अदे 3 बुक रिलीज केले वो इंग्लिश बुक एक मिनिट मारे रिक्वेस्ट सिंचरी ना को करे दाडर भाई जंजा पण बीटील नंतर लाइक भाई ने मार रिक्वेस्ट भाई एक मिनिट दिल्ली में you will not believe there are about 4 to 6 lakh people around the Delhi there are more than 100 tandas हम जो ऑन रिकॉर्ड वीडियो पर हम डिस्कस की देसा वनूर कल्चर आपण छ सळोई रांगचो दवाडी आपण नहीं करस जवान जादव चोरण वर्त्या भूक्या से तंबी याद करावी देशो तुमको वो काही आपण भाषा भूल गए वेशभूषण भूल गए
अब लर्न बंजारा इन 3 days तब पुस्तक लगो हिंदी में ट्रांसलेट होणू हम दिल्ली में हर लोग आपण भाषा आपण बंजारा भाषा एक यूनिक भाषा छ वो बंजारा आपण जो कोण सारी हिंदुस्तानी में एक आपण जोड़ने को तो शिवालाल महाराज आपण भाषा आपण भूषण these are the 3 things which can link us all together. हम जयंती की दिवस के दिवस भी कोरोना पीरियड में घना ग्रांड के अधिक लकी शाह बंजारा और इतिहास हिस्ट्री हर लोग हर गवर्नमेंट अंडरस्टैंड कर लो लकी शाह बंजारा पूर्ण तो लकी शाह बंजारा काय करगोच आपण सिख धर्म काय रिलेशन छ सिख केवळ आपण उतर मर्यादित काळच वो एकच लकी शाह बंजारा वास गुरु तेज बहादुर सिंह सिख गुरु जो मर्यादित अंतिम केयर गेलो और मोटो हिस्ट्री वादी करून टाइम होलो कमच उससे अंडरस्टैंड कर लो मैं आज इ नाटकीस सभेर होतो भी आज मीडियाची विनंती करू छो शिवालाल महाराज लकी शाह बंजारा फोटो हर घरे में और इतिहास मांग लो और ये हम दूसरा तीसरा जयंती की दे एक 8 दाड़े 27 आज हम दिल्ली में जयंती करे रहे थे आज हम का प्रिपोर्ट की दे 1 वीक तो कर्नाटक बंजारा सेवा संघवाड़ आज डेट ब्लॉक कर लेते तो वी हैव टू कैंसिल एवरीथिंग एंड वी हैव टू पोस्टपोन आवर जयंती 4 दाड़े में इट हिस्टोरिकल इट इज नॉट बाय इट इज सम अननोन फोर्स अननोन एनर्जी भगवान ये हम जयंती करें सक्सेसफुल करने लगा आज दिल्ली में ओम बिरला स्पीकर ऑफ लोकसभा 1 घंटा 2 घंटा हमारे सोबत बैठा he has spoken with his heart not his brain हृदयंती वादेकरण समाजेर कायच स्थितिगती कायच बंधुडाई कचरा गोमाटीच काय करो तो मोस्टली लाइव में कम से कम 2 लाख लोग देखे मिले वो मैं पूरा सारी हिंदुस्तानी में और किशन रेड्डी जो हैदराबाद कल्चरल मिनिस्टर कैबिनेट मिनिस्टर मैं वो घणो कमी थी जानो वो दोनों बॉडी लैंग्वेज दोनों फेस में प्रकाश राठौड़ करो तो दोनों मुंडो बड़े ब्लड सर्कुलेशन वेन नाथरो चढ़ होगो तो so much they were attached to our community they are proud of our community आपण लोग दिन जापा वो आपण कम्युनिटी जो वो मर्यादित वसो सिचुएशन 2 घंटा 3 घंटा बेसर 50 न्यूज़पेपर्स इन इंडिया दिल्ली आप शिवलाल जयंती बारे में प्रचार हुई मिनिमम 50 हम उनसे कटिंग था सारे हिंदुस्तानी में 1 to 10 करोड़ बंजारा आज एक वेळेस वो पार्टी को आपण केन करत अवकाश मिळत वो बरोबर यूज करो आज ऐसे आज दिल्ली में अभी भी तुम जान देखो दिल्ली में हर सर्कल में हर पार्लियामेंट हाउस मुड़ा आज से लीडर घरे मुड़ा शिवालाल महाराज मोटे मोटे फोटो बैनर लगे तालियां जोर से तालियां प्रकाश राठौड़ आई विल इंसिडेंटली मैंने एक इंसिडेंट बताई हमारे आपण संत शिवालाल महाराज गवर्नमेंट ने उड़ी थी ऑलरेडी डिक्लेयर की है उनका मन प्रकाश हम सेम पार्टी में होते गब्बन पार्क के में प्रेस कॉन्फ्रेंस में होते हम वो दुकान प्रकाश सदाशिव आयगर बगे में बात कर रहा तो वक्त उदाटा संत शिवालाल महाराज डिक्लेयर होगी ये सरकार विधि को आज मीडिया वाले पूछ रहे थे आई ट्राई टू रिकलेक्ट भाई वो पूछ रहे थे हु इज संत शिवालाल यारिगाद्रू जयंती ಮಾಡ್ತಾರೆ ಅಂತ ಏಯ್ ನೀನು ಕರ್ನಾಟಕದಲ್ಲಿ ನೀವು ಬಂದಿಲ್ಲ हमारे गलबर्गा में 40 MLA सीट्स बंजारा केंद्र को जीता भारत देश इतिहास जो ओम बिरला 1 घंटा पार्लियामेंट फंक्शन वाते की तो देशभक्ती देशवास आपण काम की कोण बिझनेस की कोण लोगों सेवा की कोण आपण बंजारा वाले काय वाते की कोण मालूम अतिर मीडिया वाले मालूम छे शिवलाल जयंती याक ಮಾಡ್ತಾರೆ ಅಂತ ಉಂಗಾ हमके शिवलाल जेव्हा तुम जयंती करायचं तुम मालूम हो दीज आर अननोन हीरोज जो हमारे नरेंद्र मोदी जी ढूंढ कार्लोस आज आजादी का अमृत महोत्सव नेक्स्ट ईयर वी आर गोइंग टू हैव बिगेस्ट शिवलाल जयंती इन इंडिया दिल्ली में हम कर्नाटक सरकार तेलंगाना सरकार महाराष्ट्र सरकार भी इन्वॉल्व कर
सारी देश में कम से कम 50,000 થી 1 લાખ लोग तालकोटरा स्टेडियम में तमुचे विनती करूँ छो तम भरे आयो जाओ तमार लेरो आज हम कम से कम 3 से रूम 30 रूम्स इन वेस्टर्न पोर्ट 30 रूम्स इन कर्नाटका भवन about 100 rooms in different places 5 से रूम करन अते जो काही बाई वीडियो काही नाच रही थी उन्होंने जो फर्स्ट क्लास मंत्री उनको सम्मान 10 जो उन्होंने कर्नाटक भवन में रगाडन 5 days 6 days still they are in Delhi आज जो कोणी उत्सव कर रहे सा आपण तुम मानस डिस्कवरी ऑफ इंडिया लेके थे भारत देश हिस्ट्री रखमेले गत्ती बंजारा नाम एक लाइन छे गत्ती भी बंजारा तुमचं बंजारा वर गत्ती इतिहास छे अब वो जो भूल वेगीच हिस्टोरिकल ब्लंडर व्हाट वाज डन वी हैव टू रेक्टिफाई देयर वाज आज जो कोण आपण घण काम करू घण तो घण काम करे छ हर मानस आज बेंगलुरु में जो नौकरी कर रहे तो बेंगलुरु में लिंक से तमाम जो रिलेशन छ कम से कम 1-2 घंटा तुम लोगों समाज वास टाइम जरूर को हाथ जोड़ने तुमको हमारे एमपी से दिल्ली में तुम आओ तुम्हारे काय भी समस्या रे काम रे तमार दोस्त तमार रिलेशन तुम उन देखो ना रेड कार्पेट वेलकम करे हम दिल्ली में काम करने वाला तुम क्यों तुम्हारे बंजारा एमपी को आप करते उम्मीद ज्यादा को नहीं हमारे रो एमपी करके आज पकड़ ढेर वादी करन छ आज 3 लोग आज प्रकाश राठौड़ डॉक्टर सुजाता एंड डॉक्टर गीता आपण सोमला नायक जी एनु सम्मान कर रहे छ ये भवने में आज परवाती शिवालाल भोग लगाडन और ट्रांसलेट आज उन सेन तब सम्मान की देखो से आज कम से कम ये भवन आज काही 6-7 लाख सरकार दिलीच आणि तमार मेहनत काय किदेल छो जेले मी जाना मेलो छो मार खादेल छो इतिहास कर मेले छो ये यूज हो every minute this land and this bond should be utilized मैं as a member of parliament करो छो skill and development committee कौन कमिटी से तब एक कमिटी कर ले बरे 3 कोणी अजी 5 फ्लोर होनो धन्यवाद try to understand everything धन्यवाद थैंक ಹಾಗೂ ನಮ್ಮ ಸಮಾಜದ ಬಗ್ಗೆ ಕಳಕಳಿ ಇರುವಂತ ದೆಹಲಿ ಕಾರ್ಯಕ್ರಮ ಸಮುದಾಯದ ಬಗ್ಗೆ ಮಾಡುವ ಕೆಲಸದ ಬಗ್ಗೆ ವಿವರವಾಗಿ ನಿಮ್ಮ ನಾಯಕರಾದಂಥ ಡಾಕ್ಟರ್ ಉಮೇಶ್ ಜಾಧವ್ ಅವರು ತುಂಬಾ ಚೆನ್ನಾಗಿ ನಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಸಂಘದ ಪರವಾಗಿ ಧನ್ಯವಾದ ಹೇಳ್ತೀವಿ ಜೋರಾಗಿ ಚಪ್ಪಾಳೆ ಈಗ ಸ್ಟಾರ್ ಅಟ್ರಾಕ್ಷನ್ ನಮ್ಮ ಬಂಜಾರ ಈ ಭವನ ನಿರ್ಮಾಣ ಆಗೋದಕ್ಕೆ ಮುಖ್ಯ ಕಾರಣಕರ್ತರಾದಂತಹ ಸೋಮನಾಯಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಸೋಮನಾಯಕರು ನಮ್ಮ ಬಂಜಾರ ತಾಂಡಾವತಿಯವರ ಮೊಟ್ಟ ಮೊದಲೇ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಂಥವರು ಇದನ್ನ ಸನ್ಮಾನ ಮಾಡಬೇಕು ವೇದಿಕೆ ಮೇಲೆ ಇರುವ ಡಾಕ್ಟರ್ ಉಮೇಶ್ ಜಾಧವ್ ನಾಯಕ್ ಸ್ವಾಮಿ ಎಲ್ಲರೂ ಅವರ ಸನ್ಮಾನ ಮಾಡ್ತಾ ಇದರ ಬಗ್ಗೆ ವ್ಯಕ್ತಿ ಪರಿಚಯವನ್ನ ದೊಡ್ಡಬಳ್ಳಾಪುರ ಟೀಚರ್ ಆದಂತ ರಾಮನಾಯಕ್ ಅವರು ಮಾಡ್ತಾರೆ संत श्री सेवालाल महाराज की जय मलियामा यानी की जय उनकी आचರಣೆ ಮಾಡಬೇಕಾದ್ರೆ ಕಾನೂನು ಮಾಡಬೇಕಾದಂತ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು ಅಂತ ಹೇಳ್ತಾ ಈಗ ಸೋಮಲಾ ನಾಯಕರವರ ಕಿರುಪರಿಚಯ ಇವರು ದೊಡ್ಡಬಳ್ಳಾಪುರ ತಾಲೂಕು ಗಂಗಾಬಾಯಿ ಅವರ ಪುತ್ರನಾಗಿ ಜನಿಸಿದ್ದರು ಎಂ.ಕಾಂ ಪದವಿ ಪಡೆದು 5 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿದ್ದು ನಂತರ ಕೆಎಎಸ್ ಪಾಸ್ ಮಾಡಿ ಖಜಾನೆಯ ನಿರ್ದೇಶಕರಾಗಿ ಜಕ್ಕೂ ಏರೋಡ್ರಾಮ್ ವಿಮಾನ ತರಬೇತಿ ನಿರ್ದೇಶಕರಾಗಿ ಮತ್ತು ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದ ಮೊದಲನೇ MD ಆಗಿ ನಮಗೆ ಈ ದಾಖಲೆಗಳನ್ನು ಇಲ್ಲಿ
ನೀವು ಧೈರ್ಯ ನಮಗೆ ನಮ್ಮ ಸಂಘದ ಫೈಲನ್ನು ಹಸ್ತಾಂತರ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸೋಮನಾಯಕ್. ಹಾಗೆ 1.5 ವರ್ಷಗಳ ಕಾಲ ಈ ಸೇವೆಯಲ್ಲಿ ಸಿಸಿ ರಸ್ತೆಗಳು, ನೀರಿನ ಟ್ಯಾಂಕು ಮತ್ತೆ ಒಳಚರಂಡಿ ಪ್ರತಿ ಕೆಲವು ತಾಣಗಳಿಗೆ ಭೇಟಿ ನೀಡಿ 1.5 ಕೋಟಿ ಹಣ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬಿಡುಗಡೆ ಮಾಡಿರ್ತಕ್ಕಂಥ ಒಬ್ಬ ಸೋಮನಾಯಕ ಸರಳ ವ್ಯಕ್ತಿ. ಯಾವುದೇ ಅಧಿಕಾರಿಗಳನ್ನು ಅವರು ಯಾವುದೇ ಅಧಿಕಾರಿಗಳು ಈಗಿನ ಎಂಡಿಗಳು ಹೋದ್ರೆ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಇವರು ಒಬ್ಬ ವ್ಯಕ್ತಿ ನೇರವಾಗಿ ಬಂದ್ರೆ ಪಾಪ ತೆಗೆಯಪ್ಪ ಅಂತ ಹೇಳಿರ್ತಕ್ಕಂಥ ಒಬ್ಬ ಹಳೆ ಎಂಡಿ ಅಂತ ಹೇಳಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ 2 ಮಾತು ಕಿತ್ತೂರುಗಳನ್ನು ನಮ್ಮ ಸಂಸದರಾದಂಥ ಶ್ರೀ ಉಮೇಶ್ ಜಿ ಜಾಧವ್ ಸಾಹೇಬರು ಹಾಗೂ ನಮ್ಮ ಸಂಘದ ಅಧ್ಯಕ್ಷರು ಬಿಟಿ ಲತಾ ನಾಯಕ್ ಮೇಡಮ್ ಹಾಗೂ ವೇದಿಕೆಯ ಗಣ್ಯರಿಂದ ಸನ್ಮಾನ. आज पल के कहते हैं जो मलक्सी बेंगलोर में कर्नाटक प्रदेश पंजाब होने में कामर जो अपन सुजाता बहन कामर जो प्रकाश राठौर फुले हार रोज से प्रकाश राठौर पति से हनुज कामर जो अपन भाई अजय भाई से कौन कामर अपन समाजर जो आज भाई कामर अपन जो वो भी सम्मान करत से अत कामर सीधा नायक भी আছে एमपी जादेव भी আছে हनुज अपन जो यारी बिजलता नायक છે हनुज धर्मराज नायक भी আছে खरे आचार्य मोटोरो कामरे છે अब म्यूजिक काय मत म्यूजिक यूट्यूब घाले नहीं यूट्यूब घाले नहीं अब सीधा नायक भी कामर यारी बिजलता नायक सम्मान करी છે ಹಾಗೂ ಗೀತಾ ಶಿವಮೂರ್ತಿ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಆಗಮಿಸಿದ ಸೋಮಲಾ ನಾಯಕ್ ಸಾಹೇಬರಿಗೂ ಸಹ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆ ಈಗ ಇದಾದ ನಂತರ ಜ್ಞಾನ ಚಿಂತಾಮಣಿ ಪ್ರಶಸ್ತಿ ಇದನ್ನ MP ಸಾಹೇಬರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ. ಜ್ಞಾನ ಚಿಂತಾಮಣಿ ಪ್ರಶಸ್ತಿಯನ್ನ ಶ್ರೀ ಧರ್ಮರಾಜ್ ನಾಯಕ್ ಅಭಿಯಂತರರು ಮತ್ತು ಧರ್ಮದರ್ಶಿಗಳು. बहुत बढ़िया सेम जैसा बोलो श्याम महाराज की जोड़ती तो करो बोलो श्याम महाराज की. ಬಂಜಾರ ಸೇವಾ ಸಂಘದ ವತಿಯಿಂದ ಜ್ಞಾನ ಚಿಂತಾಮಣಿ ಪ್ರಶಸ್ತಿಗೆ 10,000 ನಗದು ಕೊಟ್ಟು ಅವರಿಗೆ ಫಲ ಹಾಗೂ ಪುಷ್ಪ ನೀಡಿ ಗೌರವ ಸನ್ಮಾನ. जो धारा सुरक्षा करना जो समाज रो एक व्यक्ति धर्मराज नायक ಈ ಧರ್ಮರಾಜ್ ನಾಯಕ್ ಬಿಪಿ ರಾಜು ಅವರು ನಡೆಸ್ಕೊಳ್ಬೇಕು ಕೇಳ್ಕೊಳ್ತೇನೆ. ಧರ್ಮರಾಜ್ ನಾಯಕ್ ಜ್ಞಾನ ಚಿಂತಾಮಣಿ ಪುರಸ್ಕೃತರು 10,000 ನಗದು ಸಂಘದ ಪರವಾಗಿ. जो धर्मराज नायक भ्या कामार ये जो कर्नाटक प्रदेश पंजाब भवन वास्ते कामार हर एक काम करतो रहत तन मन ती अर्पण करत कोई भी मांगे या तो केरी छेनी करी क्या काम क्या और नाम धर्मनाथ नायक छे और बदले और कामा करला पंजाब प्रदेश ती कामार जो भवन ती कामार सम्मान करे छे आपण भाई जो डॉक्टर जादेव भैया शुभ संदर्भದಲ್ಲಿ ಬಂಜಾರ आपण डॉक्टर जादेव भैया कामा एवढी पुढे करून प्रार्थना मागू छो हाँ तालिया जोसे तालिया तालिया ಅಲ್ಲ ಇವರು ದಯವಿಟ್ಟು ಯಾರು ಮಾತಾಡಬಾರ್ದು. ಅವ್ರ ವ್ಯಕ್ತಿ ಪರಿಚಯಕ್ಕೆ ತೊಂದರೆ ಆಗ್ತದೆ. ಆತ್ಮೀಯ ಸ್ನೇಹಿತರೆ, ಇಂದು ಬಂಜಾರ ಜ್ಞಾನ ಚಿಂತಾಮಣಿ ಪ್ರಶಸ್ತಿಯ ವಿಶಿಷ್ಟ ದಿನ. ಕರ್ನಾಟಕ ಬಂಜಾರ ಸೇವಾ ಸಂಘದ ವತಿಯಿಂದ ಪ್ರತಿ ವರ್ಷ ನಾವು ಮಾಡುವ ಈ ಕಾರ್ಯಕ್ರಮ ಒಂದು ಪ್ರತಿ ವರ್ಷ ಅವರನ್ನು ಗುರುತಿಸ್ತೇವೆ. ಇವತ್ತು ಸ್ನೇಹಿತರೆ ಇವತ್ತಿನ ಬಂಜಾರ ಜ್ಞಾನ ಚಿಂತಾಮಣಿ ಪ್ರಶಸ್ತಿ ವಿಜೇತರಾದ ಶ್ರೀ ಧರ್ಮರಾಜ್ ಜಿ ನಾಯಕ್ ಅವರು. ಶ್ರೀ ಧರ್ಮರಾಜ್ ಜಿ ನಾಯಕ್ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ BBMP ಬೆಂಗಳೂರು ವಸಂತನಗರ ಉಪವಿಭಾಗದಲ್ಲಿ ಹಾಲಿ ಕೆಲಸ ಮಾಡ್ತಿದ್ದಾರೆ. ಸ್ನೇಹಿತರೆ, ಇವರ ಹುಟ್ಟೂರು ಕನಕನಾಡಿ ಗ್ರಾಮ, ಇಂಡಿ ತಾಲೂಕು, ವಿಜಯಪುರ ಜಿಲ್ಲೆಯವರು. ದಿವಂಗತ ಗಣಪತಿ ಮತ್ತು ಗೋವಲಾಬಾಯಿ ಅವರ ಪುತ್ರರಾಗಿ 1960 ತಿಳಿಸಿ ಇವರ ಪ್ರಾಥಮಿಕ ಪ್ರೌಢಶಾಲೆ ವಿಜಯನಗರದಲ್ಲಿ ಮುಗಿಸಿ ಬಾಂಬೆಗೂ ಸಹ ಕೆಲವು ವರ್ಷಗಳ ಕಾಲ ವಿಜ್ಞಾನ ಪಡೆದು ಬೆಂಗಳೂರಿನಲ್ಲಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿರುತ್ತಾರೆ. ಆತ್ಮೀಯ ಸ್ನೇಹಿತರೆ, ಶ್ರೀ आज पल के कहते हुए जो मलक्सी बेंगलोर जो पति धर्मराज नायक
जो बाई दोन कामार सन्मान करायचं का का तो दोन एकच वाटचं आज वाट एक चालू कामार हरेक लोक सन्मान करायचं प्रार्थना मागूचो आणि आपण डॉक्टर उमेश जाधव भ्याचं जसबीर चव्हाण भ्याचं या दो MLC आपण प्रकाश राठोड भ्याचं DC नायक असे राम नायक भ्याचं सिद्धिया नायक भ्याचं शेरमुडा कामार जो आपण धर्मदास नायक भ्या सेन धर्म कटरोचं बरोबर कामार सन्मान करायचं विठ्ठल जाधव भ्याचं सेन जय सेवालाल जय सेवालाल जय सेवालाल ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರಾದಂತಹ ಶ್ರೀ BT ಲಲಿತಾ ನಾಯ್ಕ ಮೇಡಮ್ ಅವರು ನಮ್ಮ MP ಉಮೇಶ್ ಜಾಧವ್ ಸಾಹೇಬರಿಗೆ ಗೌರವ ಸನ್ಮಾನ. बातें करते रहो यार म्यूजिक प्ले ಮಾಡಿ बातें करते रहो नहीं आज पल के बाद पल के कहते हुए जो बृहसी बेंगलोर जो आपणो समाज एक MP समाज सेवक समाज चिंतक जो डॉक्टर उमेश जाधव भ्यान कामार यारी विठ्ठल नायक यारी हनु सिद्धिया नायक भ्या कामार जो प्रकाश राठोड विठ्ठल जाधव कामार सन्मान करायचं एक बार जोश से तालियां मारो प्लीज जोश से तालियां बोलो सेवालाल महाराज की बोलो सेवालाल महाराज की बोलो उमेश जाधव की बोलो उमेश जाधव की बोलो सेवालाल महाराज की बोलो बंजारा की सेन जय सेवालाल कर्नाटकದ ಏಕೈಕ MP ಬಂಜಾರ ಸಮಾಜಕ್ಕೆ ಸೇರಿದ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಧನ್ಯವಾದ. MP म्यूजिक प्ले ಮಾಡಿ. आज जो आपण सेवालाल महाराज जयंती प्रयुक्त का हमारा आपणो समाज एक महाराज हमलो उनका हमारा डॉक्टर उमेश जाधव भ्या हनुज प्रकाश भ्या राम नायक भ्या सिद्ध नायक भ्या उनका का सन्मान करायचं एक बार जोश से तालियां मारो सेन जय सेवालाल जय सेवालाल जय सेवालाल. ಸದಸ್ಯರು ನನ್ನ ಮಾಮ ಆದ ಡಾಕ್ಟರ್ ಉಮೇಶ್ ಜಾಧವ್ ಅವರೇ ಮತ್ತು ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಅಧ್ಯಕ್ಷರು ಮಾಜಿ ಮಂತ್ರಿಗಳು ನಮ್ಮ ಸಮಾಜದ ಹಿರಿಯರಾದ ಶ್ರೀಮತಿ BT ಲಲಿತಾ ನಾಯ್ಕ ಅವರೇ ಕರ್ನಾಟಕ ಬಂಜಾರ ಸೇವಾ ಸಂಘದ ಪದಾಧಿಕಾರಿಗಳಾದ ಖ್ಯಾತ ವಕೀಲರಾದ NR ನಾಯ್ಕ ಅವರೇ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಸನ್ಮಾನ್ಯ ಶ್ರೀ ಸಿದ್ಧಿಯ ನಾಯ್ಕ ಅವರೇ ಇನ್ನೊಬ್ಬ ಕರ್ನಾಟಕ ಪ್ರದೇಶ ಬಂಜಾರ ಸಂಘದ ಹಿರಿಯ ಮುಖಂಡರು ನಾಯಕರಾದ ವಿಠಲ್ ಚವ್ಹಾಣ್ ಅವರೇ ಮತ್ತು ಕರ್ನಾಟಕ ಪ್ರದೇಶ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಾಮದಾಸ್ ನಾಯ್ಕ ಅವರೇ ಮತ್ತು ಶ್ರೀಮತಿ ಸುಶೀಲಾ ನಾಯಕ ಅವರೇ ಮತ್ತು ಮೇಲೆ KL ಚವ್ಹಾಣ್ ಇದ್ದಾರೆ, ನಮ್ಮ ಗೋವಿಂದಪ್ಪ ಅವರಿದ್ದಾರೆ, ಎಲ್ಲ ಪದಾಧಿಕಾರಿಗಳಿದ್ದಾರೆ ಮತ್ತು ಇವತ್ತು ಸನ್ಮಾನ ಮಾಡಿದಂಥ ಡಾಕ್ಟರ್ ಗೀತಾ ಶಿವಮೂರ್ತಿ ಅವರು, ಡಾಕ್ಟರ್ ನನ್ನ ಧರ್ಮಪತ್ನಿಯಾದ ಸುಜಾತ ರಾಠೋಡ್ ಅವರು ಮತ್ತು ಶ್ರೀ ಸುಂದರ ನಾಯಕ್ ಅವರು ಎಲ್ಲರೂ ಇವತ್ತು ಇದ್ದಾರೆ. मस्त कोण गोरमाटी बातें करू गोरमाटी तो पैसे नाही अब आपणच हाताळायचा आज पण मग समजूचो आपण इतिहास आहे भाग लगपेला जो कोण दान करणार समज करू कसं बघतो आज ಈ ಕರ್ನಾಟಕ ಪ್ರದೇಶ ಬಂಜಾರ ಸಂಘ ಹೊಡಿತಿ ಅತ್ತ ಈ ಭಾವನೆ आपण वाटे करू भा कतो एकटी पवित्र जागा कोसो विचारीकरण करतात आज आपण हरदे लगाडनो ही जो कोण जागा मंजूर केले जरा दिवंगत देवराज अरस साहेब जो कोण मुख्यमंत्री होतो 1972 ते 72 वडेना मार बाप KT राठोड साहेब जो कोण जरा मंत्री होतो समाज कल्याण मंत्री जरा ये तो से समाज वाले जागा देऊ करायचे तो आता जो कोण अंबेडकर भवन होगी मराठा भवन मराठा वाले जनाके बाजू जैन वाले जैन देवनाके लाल जो कोण देवराज अरस हिंदुत्व वर्ग वाले जनाके मुसलमानांचं कोण जस्मा भवन दिले आपण समाजेना ही लाडू करत होतो ज्यांना आपण IAS अफसर वाई विप्ला नायक होते
हे से फळन जನ देवराज असे ना आपण समाजाने देणू करके ना ಪ್ರಸ್ತಾವನೆ ತಗೊಂಡು ಜನ ಮಂಜೂರು ಮಾಡಿಕೊಂಡು ಏನು ಅಧಿಸೂಚನೆ ಕನ್ನಡ ವಿಭಾಗದ 1979 आपण 1979 आज लोणीना आपण समाज कचरा भी गण्य व्यक्ति हम कचरा एमएलए वेगे कचरा मंत्री वेगे से फळना से भी काम व्हायचा आपण केली दोष करायचे से ಒಂದು ಟೈಮ್ मा काय वेळू कोण कारण घेतो पण आज आपण से ಒಂದು हळदेला लागू लागला आणि भवन बांधू करतो मार प्रकार दी माणसं आपण कन्नय आपण न भूलू एक आपण बंजारा सेवा संघ अध्यक्ष श्रीमती बीडी ललिता नायक आणि प्रधान कार्यदर्शी सिद्धा नायक ये कोई करना होता हम कोई भी अधिकार हम ले कोई मत दिले आपण समाजाने भवन वेणू वन घट्ट पकड़े आज तोड़ ये तोड़ चाले नामले स्वाकर कतो ये दोयೊಂದು नाम आपण कन्नय न भूलो आपण समाज वाकन वाज तोड़ विनंती करतो आणि अनेक माणस आपण ही सब ही भवन आपण आणवा करतो आपण समाजरो लोकसभा सदस्य मामा डॉक्टर उमेश जाधव साहेब वो कचरा येरमाई ही करना से अधिकारीಗಳೇ ಬಡना आता आपण पिसा मंजूर कराना आणि समाज साधू देणू करके ना कोणत्या या ऊपर होराट किदेच कतो आपण मामा डॉक्टर जाधव साहेब आपण कन्नय ಈ ಸೇವಾ ಕಸನ್ ಕುಸು ಮಾತಾಡೋದು हमसे घर बड़ा अधिकारी मान भी देते मैं एमएलसी में तो रेवू नायक साहब होते शंकर नायक साहब होते बीटी ललिता नायक भाई होते और पहला शिवमूर्ति ब्याव मंत्री होते आपण बाबूराव चव्हाण मंत्री होतो ये से फळन ಎಂದು ಟೈಮ್ ಜೊಕೊಂಡು ಈ काय व्यवस्था करे सारो ये जोड घर गेल्या व्यक्ती जणा आपण परिशिष्ट जाती माई आपण मंत्री लो कुणसी सरकार वेदा ये काम करेन दिने ते कोणी हमने ये काम करेनच देते ते कोणी ये समाजेना आपण भवन भाने दिने कोणी आपण आज आपण सेव म्हणून जागृत वेन आज एक लोकसभा एमएलए वेन आपण समाजे 8-9 एमपी वेन आज आपण समाज एमएलए वेन आज ಒಂದು ಸೇರ್ ಪ್ರೇರಣೆ आणि संघटने कायचा ಈ कर्नाटक बंजारा सेवा संघ संघटने ही अति ದೊಡ್ಡ संघटने आपण समाजामध्ये कर्नाटकमध्ये आपण केलेलं होतं आणि आपण सेवेमध्ये कार्यकर्ताचा मग मात्र सिद्धी नाणके आपण गोरभाई मग कना आपण समाजाचं काही काम करू शकतो मग विधान परिषदेमध्ये करूचो अवकाश मिळतो ना आपण समाजात जापा अवकाश करून दोघं हम करायचा मग ही कसे वाद केलो तो करतो जते लोणी आपण समाज संघटने वेळ एक वेळ आपण होराटा कराने जते लोणी आपण दोन दुसरं सरकार वेद दुसरं पार्टी वाढ वेद हमार पार्टी वाढ वेद आपण मुडाक देते नाही आज मग जे सरकार आपण डॉक्टर उमेश जाधव मामा जना भेटेचं ना आपण जवळ एक वाइस चान्सलर वेळ आपण अवकाश आहे ही तांडा अभिवृद्धी निगम वेणू जना मन हमसे बेलगाम में अधिवेशन में होते मग कांग्रेस है आपण बीजेपी सरकार व्यक्ती जना रेवू नायक साहेब मंत्री होतो हमसे मीटिंग केले मीटिंग करून काय निर्णय केला तो आपण वाइस चान्सलर चाय करके मग वाइस चान्सलर म्हणतात आपण एक केपीएससी मेंबरचा आहे म्हणून आणि तांडा अभिवृद्धी निगमाचा आहे करके इमिडिएटली मन जोगोणा ಈಶ್ವರಪ್ಪ मन ಮಾತೇಕರನ್ ರಾಠೋಡ್ ನೀನೇ ಇದನ್ನ ವಿಧಾನ ಪರಿಷತ್ ಹೇಳೋದು ನಾವು ಮಂಜೂರು ಮಾಡ್ತೀವಿ ಕರೆಗೆ ಒಂದು ಪ್ರಸ್ತಾವ ಏನೋದನ್ನ ಜನರು ಈಶ್ವರಪ್ಪ ಸಾಹೇब निगम ओन आचरण करण्याला अवकाश दिले आणि असे वाहतूक जरा 10 कोटी रुपये देण घेतो आपण येडियुरप्पा साहेब होतो आपण सिद्धरामय्या साहेब आहे होतो 5 वर्षाમાં 450 कोटी रुपये तಗೊಂಡು तांडा अभिवृद्धी दिनो निगम साहेब आणि असे मोठं काम सिद्धरामय्या साहेब होतो ना किंवा उमेश बाबा विखे म्हणलो इडी देशमय सेवालाल जयंती सरकारवरती करेनी कोण काम आता कर्नाटक मग सेवालाल जयंती सरकारवरती करायचं होतो आपण सेवालाल गुरु कतरा गौरव दच करके साबित केली आणि एडी बीजेपी सरकार आहे बा बीजेपी सरकार आहे पण काय तिने सेवालाल जयंती सरकारवरती करेल अजी वणू मुनवसले घेऊ अजी आपण जापा सौलभ्य देणू करके ना आपण कोण आपले मुख्यमंत्री बोम्माई साहेब आपण अशोक साहेब आपण राजीव उमेश जाधव मामा अविनाश
आपण एमएलए हम से म्हणून सांगतेचा आपल्या सती बजेट में 250 कोटी बंजार अभिवृद्धि निगम देणु सरकारಕ್ಕೆ ಪ್ರಸ್ತಾವನೆ हम ತಗೊಂಡು ಒಂದು ಒತ್ತಾಯ ಮೇಲೆचा ಮಾಮ ಆಲ್ಸವಾರಿ ಮುಖ್ಯಮಂತ್ರಿ वाद केला ಈ ತಗೊಂಡ 250 कोटी दरार जबाबदारी मामान देवा आपण कारण तो ಈ बजेट करसना एमपीचा मामा बोमाई साहेब चीफ मिनिस्टरचा जात बेस तो काम वच करकेना मला अनिसकेचा तम से भरना आगे जाने में आपण से संगठन आर्मी ने के सकेंगो वुमन के तुम दिल्ली आए को दी बिया तुम दिल्ली नाम करेंगे ना मैं 3 वर्ष भी दिल्ली में सेवालाल जयंती करना आवडो छे ई वर्ष जायन वीक कोनी कसे बात होतो मैं मुख्य सचेतक के होतो हम जो पण अधिवेशन में विधान परिषद में धरणी कर रहे थे मैं विन प्रयत्न तो मैं आयन वेनी करेंगे मैं मामा ना फोन करन क्यों आयन वेनी मामा आगे वर्ष जी आवतो प्रत्येक सलाह में तो पण सेवालाल जयंती दिल्ली में करो ना मामा कना किदे तो ना से होत जामेल होतो आचरण करवलेचा कर्नाटक प्रदेश बंजारा सेवा समिति मन केला मला मिळतो मग कन्ने भी आन मैं एक सेवक है ना मैं पदाधिकारी म्हणून कर काय नाही मैं एक सेवक है ना आन तवा काम करून तुचो भाई तुम कन्ने भी बिडी जनता एक भाई वेदा सीनियर एक देना एक साहेब वेदा हम करण दाचा प्रयत्न कराचा करकेन आज पण सन्मान करण्याचो मन वाते करणं अवकाश दिल्याचो सेवा भायांना माझ्या माता म्हणून हारो बोलो रकाडे ऐकले जे माते माते ಧನ್ಯವಾದಗಳು ಮಾನ್ಯ ಶ್ರೀ ವಿಧಾನ बोल